Hello friends, welcome back to SS Computopia. Ignite your digital mind. ಸೊ ಈ ಸೆಷನ್ ಅಲ್ಲಿ ಏನ್ ಮಾಡೋಣಪ್ಪ ಅಂದ್ರೆ ಜರ್ನಲ್ ಎಂಟ್ರಿ ಅಂದ್ರೆ ಏನು, ಜರ್ನಲ್ ಎಂಟ್ರಿನ ಹೇಗ್ ಪಾಸ್ ಮಾಡೋದು ಅಂತ ಕಲ್ತ್ಕೊಳ್ಳೋಣ. ಸೊ ಇದು ಒಂದು ಇಂಪಾರ್ಟೆಂಟ್ ಸೆಷನ್. ಸೊ ಬೇಸಿಕ್ ಆಗಿ ಒಂದು ಅಕೌಂಟಿಂಗ್ ನ ಕಲಿತಿದ್ದೀರಾ ಅಂದ್ರೆ ಫಸ್ಟ್ ಇಂಪಾರ್ಟೆಂಟ್ ಆಗಿ ಏನಪ್ಪ ಬೇಕಾಗಿರೋದು ಅಂದ್ರೆ ಜರ್ನಲ್ ಎಂಟ್ರಿ ಹಾಕೋದು ಅಥವಾ ಡೇಟಾ. ಇವಾಗ ನನ್ನ ಹತ್ರ ಡೇಟಾ ಇರುತ್ತೆ ಅಲ್ವಾ, ಫಸ್ಟ್ ನಾನು ಡೇಟಾನ ರೆಕಾರ್ಡ್ ಮಾಡಿರ್ತೀನಿ, ಅಂದ್ರೆ ಸೋರ್ಸ್ ಡೇಟಾ ಇರುತ್ತಲ್ಲ. ಸೋರ್ಸ್ ಡೇಟಾನ ನಾನು ಕ್ಲಾಸಿಫೈ ಮಾಡಿ ಪ್ರತಿಯೊಂದು ಡೇಟಾನು ರೆಕಾರ್ಡ್ ಮಾಡ್ತೀನಿ. ಅದನ್ನ ಪ್ರತಿಯೊಂದು ಡೇಟಾನು ರೆಕಾರ್ಡ್ ಮಾಡೋ ಸ್ಟೆಪ್ನ ಜರ್ನಲ್ ಎಂಟ್ರಿ ಅಂತ ಹೇಳ್ತೀವಿ. ಡೇಟಾನ ನಾವು ಕ್ರೊನಾಲಜಿಕಲ್ ಆರ್ಡರ್ ಅಲ್ಲೇ ರೆಕಾರ್ಡ್ ಮಾಡ್ತೀವಿ ಎಲ್ಲಾ ಡೇಟಾನು. ಒನ್ಸ್ ಜರ್ನಲ್ ಎಂಟ್ರಿ ಆದ್ಮೇಲೆ ಅದನ್ನ ಸಮರೈಸ್ ಮಾಡಿ ಫೈನಾನ್ಷಿಯಲ್ ಡೇಟಾ ತಗೊಂಡು ಮೀನಿಂಗ್ಫುಲ್ ಫಾರ್ಮ್ ಅಲ್ಲಿ ಕೊಡ್ತಾ ಹೋಗ್ತೀವಿ. ಓಕೆ, ಲೈಕ್ ಬ್ಯಾಲೆನ್ಸ್ ಶೀಟ್, ಪ್ರಾಫಿಟ್ ಅಂಡ್ ಲಾಸ್ ಅದಿರ್ಬೋದು. ಓಕೆ, ಈಗ ಜರ್ನಲ್ ಎಂಟ್ರಿ ಅಂದ್ರೆ ರೆಕಾರ್ಡ್ ನ ಡೇಟಾ ಇರುತ್ತಲ್ಲ, ಅದನ್ನ ಹೇಗೆ ಕ್ಲಾಸಿಫೈ ಮಾಡ್ತೀವಿ, ಹೇಗೆ ಎಂಟ್ರಿ ಮಾಡ್ತೀವಿ, ಬುಕ್ ಕೀಪಿಂಗ್ ಹೇಗೆ ಮಾಡ್ತೀವಿ ಅಂತ ಈ ಸೆಷನ್ ಅಲ್ಲಿ ಕಲ್ತ್ಕೊಳ್ಳೋಣ. ಅಕೌಂಟಿಂಗ್ ಪ್ರೋಸೆಸ್ ಈ 5 ಸ್ಟೆಪ್ಸ್ ಅಲ್ಲಿ ನಾವು ಮಾಡ್ತೀವಿ. ಸೋರ್ಸ್ ಡಾಕ್ಯುಮೆಂಟ್, ಜರ್ನಲ್, ಲೆಡ್ಜರ್ ಅಕೌಂಟ್, ಟ್ರಯಲ್ ಬ್ಯಾಲೆನ್ಸ್, ಬ್ಯಾಲೆನ್ಸ್ ಶೀಟ್. ಇವತ್ತು ನಾವು ಜರ್ನಲ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ. ಲೈಕ್ ಸೋರ್ಸ್ ಡಾಕ್ಯುಮೆಂಟ್ ಅಂದ್ರೆ ನಾನು ಹೇಳ್ದಂಗೆ ಬಿಲ್ಲು, ಇನ್ವಾಯ್ಸ್ ಅದಿರುತ್ತಲ್ಲ, ಅದನ್ನ ನಾನು ಸೋರ್ಸ್ ಡಾಕ್ಯುಮೆಂಟ್ ಅಂತ ಹೇಳ್ತೀನಿ. ಫಸ್ಟ್ ಸೋರ್ಸ್ ಡಾಕ್ಯುಮೆಂಟ್ ಎಲ್ಲ ಕಲೆಕ್ಟ್ ಮಾಡ್ಕೊಂತೀವಿ, ಅಂದ್ರೆ ಫಿಸಿಕಲ್ ಕಾಪಿ ಅಥವಾ ಹಾರ್ಡ್ ಕಾಪಿ ಇರುತ್ತಲ್ಲ, ಅದು ಸೋರ್ಸ್ ಡಾಕ್ಯುಮೆಂಟ್ ಅಂತ ಹೇಳ್ತೀವಿ. ಅದಾದ್ಮೇಲೆ ಜರ್ನಲ್ ಬುಕ್ ನ ಬರೀತೀನಿ, ಅಂದ್ರೆ ಜರ್ನಲ್ ಎಂಟ್ರಿ ಮಾಡ್ತೀನಿ. ಜರ್ನಲ್ ಎಂಟ್ರಿ ಅಂದ್ರೆ ಏನಪ್ಪಾ ಅಂದ್ರೆ ಎಲ್ಲಾ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ನನ್ನ ಬಿಸ್ನೆಸ್ ಅಲ್ಲಿ ಏನೇನಾಗುತ್ತೆ ಅದನ್ನೆಲ್ಲ ರೆಕಾರ್ಡ್ ಮಾಡೋದನ್ನ ಜರ್ನಲ್ ಎಂಟ್ರಿ ಅಂತ ಹೇಳ್ತೀನಿ. ಜರ್ನಲ್ ಎಂಟ್ರಿ ಮೇಲೆ ಇವತ್ತು ಕಾನ್ಸಂಟ್ರೇಟ್ ಮಾಡೋಣ. ಅದಾದ್ಮೇಲೆ ನಾವು ಲೆಡ್ಜರ್, ಟ್ರಯಲ್ ಬ್ಯಾಲೆನ್ಸ್, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಕಡೆ ಆಮೇಲೆ ಕಾನ್ಸಂಟ್ರೇಟ್ ಮಾಡೋಣ. ಓಕೆ, ಜರ್ನಲ್ ಅಂದ್ರೆ ಏನು? ದ ಟರ್ಮ್ ಜರ್ನಲ್ ಇಸ್ ಡಿರೈವ್ ಫ್ರಮ್ ದ ಫ್ರೆಂಚ್ ವರ್ಡ್ ಜರ್, ವಿಚ್ ಮೀನ್ಸ್ ಎ ಡೇ. ಜರ್ ಅಂದ್ರೆ ಎ ಡೇ ಅಂತ ಅರ್ಥ. ದೇರ್ಫೋರ್ ಜರ್ನಲ್ ಮೀನ್ಸ್ ಎ ಡೇ ಬುಕ್ ಆರ್ ಎ ಡೈಲಿ ರೆಕಾರ್ಡ್. ಜರ್ನಲ್ ಅಂದ್ರೆ ಏನಪ್ಪಾ ಅಂದ್ರೆ ನನ್ನ ಡೈಲಿ ಏನ್ ಆಕ್ಟಿವಿಟೀಸ್ ನಡೆಯುತ್ತೆ ನನ್ನ ಬಿಸ್ನೆಸ್ ಅಲ್ಲಿ ಅಂತ ಬರಿತಾ ಹೋಗೋ ಎಲ್ಲಾ ಆಕ್ಟಿವಿಟೀಸ್ ಬರಿತಾ ಹೋಗೋದನ್ನ ಜರ್ನಲ್ ಎಂಟ್ರಿ ಅಂತ ಹೇಳ್ತೀವಿ ಅಥವಾ ಜರ್ನಲ್ ಬುಕ್ ಅಂತ ಹೇಳ್ತೀವಿ. ಇಟ್ಸ್ ಎ ಬುಕ್ ಆಫ್ ಒರಿಜಿನಲ್ ಎಂಟ್ರಿ ಇನ್ ವಿಚ್ ಆಲ್ ಟ್ರಾನ್ಸಾಕ್ಷನ್ ಆರ್ ಫಸ್ಟ್ ರೆಕಾರ್ಡೆಡ್ ಕ್ರೊನಾಲಜಿಕಲಿ. ಲೈಕ್ ಡೇಟ್ ಪ್ರಕಾರ ಬರಿತಾ ಹೋಗ್ತೀನಿ, ಅದನ್ನ ಕ್ರೊನಾಲಜಿಕಲ್ ಆರ್ಡರ್ ಅಂತ ಹೇಳ್ತೀವಿ. ಯಾವ್ದು ಬೇಸಿಸ್ ಮೇಲೆ ಅಂದ್ರೆ ನಾನು ಆಗ್ಲೇ ಹೇಳಿದ್ನಲ್ಲ, ಸೋರ್ಸ್ ಡಾಕ್ಯುಮೆಂಟ್ ಬೇಸಿಸ್ ಮೇಲೆ ನಾವು ಜರ್ನಲ್ ಎಂಟ್ರಿ ಎಲ್ಲ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಓಕೆ, ನಾನು ಆಗ್ಲೇ ಹೇಳ್ದಲ್ಲ, ಸೋರ್ಸ್ ಡಾಕ್ಯುಮೆಂಟ್, ಜರ್ನಲ್, ಲೆಡ್ಜರ್ ಅಕೌಂಟ್ ಇದೆಯಲ್ಲ. ಇವತ್ತು ನಾವು ಜರ್ನಲ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ. ರೆಕಾರ್ಡಿಂಗ್ ಟ್ರಾನ್ಸಾಕ್ಷನ್. ನಾನು ಒಂದು ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡ್ಬೇಕಂದ್ರೆ 2 ways ಅಲ್ಲಿ ಮಾಡ್ಬೋದು. ಒಂದು ಸಿಂಗಲ್ ಎಂಟ್ರಿ ಸಿಸ್ಟಮ್ ಮತ್ತೆ ಡಬಲ್ ಎಂಟ್ರಿ ಸಿಸ್ಟಮ್ ಅಂತ. ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂದ್ರೆ ಏನಪ್ಪಾ ಅಂದ್ರೆ ಇವಾಗ ನಾನು ಗೂಡ್ಸ್ ನ ಮಾರ್ತಿದ್ದೀನಿ, ಅದನ್ನ ಮಾತ್ರ ರೆಕಾರ್ಡ್ ಮಾಡ್ತೀನಿ. ಡಬಲ್ ಎಂಟ್ರಿ ಸಿಸ್ಟಮ್ ಅಂದ್ರೆ ಇವಾಗ ಏನಪ್ಪಾ ಆಗುತ್ತೆ ಅಂದ್ರೆ, ಇವಾಗ ನಾನು ಗೂಡ್ಸ್ ನ ಮಾರ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ. ಇವಾಗ ನನಗೆ ಏನಾಗ್ತಿದೆ, ಗೂಡ್ಸ್ ಕ್ರೆಡಿಟ್ ಆಗ್ತಿದೆ, ಬಟ್ ನನಗೆ ಅವ್ರು ದುಡ್ಡು ಪೇ ಮಾಡ್ತಿದಾರಲ್ಲ, ಕ್ಯಾಶ್ ಡೆಬಿಟ್ ಆಗ್ತಿದೆ. 2 ways ಆಫ್ ಟ್ರಾನ್ಸಾಕ್ಷನ್, ನನಗೆ ಏನ್ ಡೆಬಿಟ್ ಆಗ್ತಿದೆ ಮತ್ತೆ ಕ್ರೆಡಿಟ್ ಆಗ್ತಿದೆ ಎರಡೂನು ರೆಕಾರ್ಡ್ ಮಾಡೋ ತರ ಸಿಸ್ಟಮ್ ನ ನಾವು ಡಬಲ್ ಎಂಟ್ರಿ ಅಕೌಂಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ನಾವು ಟ್ಯಾಲಿನಲ್ಲಿ ಯೂಶಲಿ ಅಕೌಂಟಿಂಗ್ ರೆಕಾರ್ಡಿಂಗ್ ಮಾಡುವಾಗ ಡಬಲ್ ಎಂಟ್ರಿ ಅಕೌಂಟಿಂಗ್ ಸಿಸ್ಟಮ್ ನ ಯೂಸ್ ಮಾಡ್ತೀವಿ. ಓಕೆ, ಜರ್ನಲ್ ಎಂಟ್ರಿ ಅಂತ ಹೇಳಿದ್ನಲ್ಲ, ಇದು ಒಂದು ಫಾರ್ಮ್ಯಾಟ್. ಜರ್ನಲ್ ಎಂಟ್ರಿ ಹೇಗಿರುತ್ತೆ ಅಂತ, ಫಸ್ಟ್ ಕಾಲಮ್ ಅಲ್ಲಿ ಡೇಟ್ ಇರುತ್ತೆ. ನೀವು ಯಾವ ಡೇಟ್ ಇಂದ ರೆಕಾರ್ಡ್ ಮಾಡ್ತಿದ್ದೀರಾ ಅಂತ. ಅದಾದ್ಮೇಲೆ ಪರ್ಟಿಕ್ಯುಲರ್ಸ್ ಇರುತ್ತೆ, LF ಇರುತ್ತೆ, DR ಮತ್ತೆ CR. DR CR ನ ಡೆಬಿಟ್ ಕ್ರೆಡಿಟ್ ಅಂತಾನು ಹೇಳ್ತೀವಿ. ಡೇಟ್ ಕಾಲಮ್ ಅಲ್ಲಿ ನಾವು ಯಾವತ್ತಿಂದ ಎಂಟ್ರಿ ಹಾಕ್ತಿದೀವಿ ಅದ್ರ ಡೇಟ್ ಬರಿತೀವಿ. ಫಸ್ಟ್ ಕಾಲಮ್ ಅಲ್ಲಿ ಯಾವಾಗ್ಲೂ ಡೆಬಿಟ್ ಎಂಟ್ರಿ ಬರಿತೀವಿ. ಸೆಕೆಂಡ್ ಕಾಲಮ್ ಅಲ್ಲಿ ಕ್ರೆಡಿಟ್ ಎಂಟ್ರಿ ಬರಿತೀವಿ. ಯಾಕೆಂದ್ರೆ ನಾನು ಹೇಳ್ದೆ ಅಲ್ವಾ, ಡಬಲ್ ಎಂಟ್ರಿ ಸಿಸ್ಟಮ್ ನ ಫಾಲೋ ಮಾಡೋದ್ರಿಂದ ಡೆಬಿಟ್ ಏನಾಗ್ತಿದೆ, ಕ್ರೆಡಿಟ್ ಏನಾಗ್ತಿದೆ, ಎರಡೂ ಕೂಡ ನಾವು ರೆಕಾರ್ಡ್ ಮಾಡ್ಬೇಕಾಗತ್ತೆ. ಓಕೆನಾ, ಇದು ಒಂದು ಸ್ಯಾಂಪಲ್. ಅದಾದ್ಮೇಲೆ ಹಿಂಗ್ ಬ್ರಾಕೆಟ್ ಹಾಕ್ಬಿಟ್ಟು ಕೆಳಗಡೆ ಬೀಯಿಂಗ್ ಅಂತ ಬರ್ದು ಮುಂದಕ್ಕೆ ಬರಿತೀವಿ. ಇದನ್ನ ಏನಂತ ಹೇಳ್ತೀವಪ್ಪ ಅಂದ್ರೆ ನರೇಷನ್ ಅಂತ ಹೇಳ್ತೀವಿ. ಓಕೆನಾ, ಅದಾದ್ಮೇಲೆ LF ಅಂದ್ರೆ ಲೆಡ್ಜರ್ ಫೋಲಿಯೋ ಅಂತ. ಈ ಲೆಡ್ಜರ್ದು ನಂಬರ್ ಏನು ಅನ್ನೋದನ್ನ ನಾನು LF ಅಲ್ಲಿ ಮೆನ್ಷನ್ ಮಾಡ್ತೀನಿ. ನನ್ನ ಯಾವ ಅಕೌಂಟ್ ಅಲ್ಲಿ ಡೆಬಿಟ್ ಆಗ್ತಿದೆ ಅದನ್ನ DR ಅಲ್ಲಿ ಬರಿತೀನಿ. ಯಾವ ಅಕೌಂಟ್ ಅಲ್ಲಿ ಕ್ರೆಡಿಟ್ ಆಗ್ತಿದೆ ಅದನ್ನ ನಾನು ಕ್ರೆಡಿಟ್ ಕಾಲಮ್ ಅಲ್ಲಿ ಬರಿತೀನಿ. ಫಾರ್ ಎಕ್ಸಾಂಪಲ್, ಕ್ಯಾಶ್ ಅಕೌಂಟ್ ಡೆಟಾರ್ ಟು ಕ್ಯಾಪಿಟಲ್ ಅಕೌಂಟ್ ಅಂತ ಇದೆ. ನಾನು ಕ್ಯಾಶ್ ನನಗೆ ಡೆಬಿಟ್ ಆಗ್ತಿದೆ, ಅದನ್ನ 1 lakh ಇಲ್ಲಿ ಮೇಲ್ಗಡೆ ಬರೀತಿದ್ದೀನಿ. ಇಲ್ಲಿ ಕ್ಯಾಶ್ ಅಕೌಂಟ್ ಡೆಟಾರ್ ಅಂತ ಬರೆದ್ಮೇಲೆ ಸ್ವಲ್ಪ ಸ್ಪೇಸ್ ಕೊಟ್ಟು ಇಲ್ಲಿ
ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಬರಬೇಕು. ಅಂದ್ರೆ ಯಾವ ಡೆಬಿಟ್ ಆದ್ಮೇಲೆ ಕ್ರೆಡಿಟ್ ಆಗುತ್ತಲ್ಲ, ಅಲ್ಲಿ ಇಲ್ಲಿ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಸ್ಪೇಸ್ ಬಿಡಬೇಕು. ಓಕೆ, ಇದು ಫಾರ್ಮ್ಯಾಟ್ ಜರ್ನಲ್ ಎಂಟ್ರಿ. ಓಕೆ, ಸೊ ಜರ್ನಲ್ ಎಂಟ್ರಿನ ಹೇಗ್ ಪಾಸ್ ಮಾಡ್ತೀವಿ? ಸೊ ಜರ್ನಲ್ ಎಂಟ್ರಿನ ಪಾಸ್ ಮಾಡೋದಕ್ಕಿಂತ ಮುಂಚೆ ನಾವು ಈ ಡೀಲರ್ ಅನ್ನೋ ಒಂದು ವರ್ಡ್ ನ ಜ್ಞಾಪಕ ಇಟ್ಕೋಬೇಕು. ಸೊ ಡೀಲರ್ ಅಂದ್ರೆ ಏನು? ಡಿ ಅಂದ್ರೆ ಡ್ರಾಯಿಂಗ್ ಅಥವಾ ಡಿವೈಡೆಂಡ್ಸ್ ಅಂತ, ಇ ಅಂದ್ರೆ ಎಕ್ಸ್ಪೆನ್ಸ್ ಅಂತ, ಎ ಅಂದ್ರೆ ಅಸೆಟ್ ಅಂತ, ಎಲ್ ಅಂದ್ರೆ ಲಯಬಿಲಿಟಿ ಅಂತ, ಇ ಅಂದ್ರೆ ಇಕ್ವಿಟಿ ಅಥವಾ ಕ್ಯಾಪಿಟಲ್ ಅಂತ, ಆರ್ ಅಂದ್ರೆ ರೆವಿನ್ಯೂ ಅಥವಾ ಇನ್ಕಮ್ ಅಂತ. ಸೊ ನೀವು ಡೀಲರ್ ಅಂತ ವರ್ಡ್ ನ ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಸೊ ನಿಮ್ಗೆ ಜರ್ನಲ್ ಎಂಟ್ರಿ ಪಾಸ್ ಮಾಡೋದಕ್ಕೆ ಬಂತು ಅಂತ ಅರ್ಥ. ಸೊ ಬರೀ ವರ್ಡ್ ಅಲ್ಲ, ಸೊ ಒಂದೊಂದು ವರ್ಡ್ ಮೀನಿಂಗ್ ಏನು ಅಂತ ತಿಳಿಸ್ಕೊಡ್ತೀನಿ ಫಸ್ಟ್. ಅದಾದ್ಮೇಲೆ ಅದು ಹೇಗೆ ಯೂಸ್ ಮಾಡ್ತೀವಿ ನಮ್ಮ ಟ್ರಾನ್ಸಾಕ್ಷನ್ ಅಲ್ಲಿ ಅಂತ ನೀವು ತಿಳ್ಕೊಬಹುದು. ಸೊ ನಮ್ಮ ಅಕೌಂಟಿಂಗ್ ಟ್ರಾನ್ಸಾಕ್ಷನ್ ಏನೆಲ್ಲ ಆಗುತ್ತೆ ಅದನ್ನ ನಾನು ಬೇಸಿಕ್ ಆಗಿ ನನ್ನ ಎಲ್ಲಾ ಅಕೌಂಟಿಂಗ್ ಟ್ರಾನ್ಸಾಕ್ಷನ್ ಈ 6 ಗ್ರೂಪ್ ಒಳಗೆ ಬರೋ ನೋಡ್ಕೋಬೇಕು. ಯಾವ್ದ್ಯಾವ್ದು ಅಂದ್ರೆ ಡ್ರಾಯಿಂಗ್, ಎಕ್ಸ್ಪೆನ್ಸ್, ಅಸೆಟ್, ಲಯಬಿಲಿಟಿ, ಇಕ್ವಿಟಿ ಮತ್ತೆ ರೆವೆನ್ಯೂ. ಸೊ ಈ ಸೆಷನ್ ಕಂಪ್ಲೀಟ್ ಆಗುವಷ್ಟೊತ್ತಿಗೆ ನೀವು ಜರ್ನಲ್ ಎಂಟ್ರಿ ಬಗ್ಗೆ ಪಕ್ಕಾ ಆಗಿರ್ತೀರಾ. ಓಕೆನಾ? ಬೇಸಿಕ್ ಟರ್ಮ್ಸ್. ಡ್ರಾಯಿಂಗ್ ಅಂದ್ರೆ ಏನು? ಸೊ ಡ್ರಾಯಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ, ಇವಾಗ ನನಗೆ ಕ್ಯಾಶ್ ಇರುತ್ತೆ. ಇವಾಗ ನಾನು ಓನರ್ ಅನ್ಕೊಳ್ಳಿ ನನ್ನ ಬಿಸ್ನೆಸ್ಗೆ. ಸೊ ಇವಾಗ ನಾನು ನನ್ನ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಏನ್ ಹಾಕಿರ್ತೀನಿ? ದುಡ್ಡು ಹಾಕಿರ್ತೀನಿ, ಅಂದ್ರೆ ಬಂಡವಾಳ ಹಾಕಿರ್ತೀನಿ. ಸೊ ಬಂಡವಾಳ ಹಾಕಿರ್ತೀನಿ. ಇವಾಗ ನನಗೆ ಏನೋ ದುಡ್ಡು ಬೇಕಾಗಿರುತ್ತೆ ನನ್ನ ಪರ್ಸನಲ್ ಯೂಸ್ಗೆ. ಸೊ ನಾನು ದುಡ್ಡು ತಗೋತೀನಿ. ಎಲ್ಲಿಂದ ತಗೋತೀನಿ? ನನ್ನ ದುಡ್ಡು ಕ್ಯಾಪಿಟಲ್ ಅಂದ್ರೆ ಇನ್ವೆಸ್ಟ್ ಮಾಡಿರ್ತೀನಲ್ಲ, ಆ ದುಡ್ಡಲ್ಲಿ ತಗೋತೀನಿ. ಆಯ್ತಾ? ಸೊ ಅದನ್ನ ನಾನು ಏನಂತ ಹೇಳ್ತೀನಿ ಅಂದ್ರೆ ಡ್ರಾಯಿಂಗ್ಸ್ ಅಂತ ಹೇಳ್ತೀನಿ. ಯಾರು ತಗೊಳ್ಳೋದು? ಪ್ರೊಪ್ರೈಟರ್. ಅಂದ್ರೆ ನಾನು ಓನರ್ ಆದ್ರೆ ನಾನ್ ತಗೊಂತೀನಲ್ವಾ ನನ್ನ ಪರ್ಸನಲ್ ಯೂಸ್ಗೆ ಕ್ಯಾಶ್, ಅದನ್ನ ನಾನು ಏನಂತ ಹೇಳ್ತೀವಪ್ಪ ಅಂದ್ರೆ ಡ್ರಾಯಿಂಗ್ ಅಂತ ಹೇಳ್ತೀನಿ. Drawings refer to cash or goods or any other asset withdrawn that is taken away by the proprietor from his business for his personal or private or domestic use. ಅದನ್ನ ನಾವು ಡ್ರಾಯಿಂಗ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಇವಾಗ ಓನರ್ ಕ್ಯಾಪಿಟಲ್ ನ ಹಾಕಿದ್ರೆ ಬಿಸ್ನೆಸ್ ಒಳಗಡೆ, ಸೊ ಅವನೇ ಒಂದು ಪರ್ಸನಲ್ ಯೂಸ್ ದುಡ್ಡು ಬೇಕು ಅಂತ ತಗೊಂಡ್ರೆ ಅದನ್ನ ನಾವು ಡ್ರಾಯಿಂಗ್. ಈಗ ನಂದೊಂದು ದೊಡ್ಡ ಕಂಪ್ನಿ ಇದೆ ಅನ್ಕೊಳ್ಳಿ. ಸೊ ದೊಡ್ಡ ಕಂಪನಿನಲ್ಲಿ ಇವಾಗ ಕ್ಯಾಪಿಟಲ್ ಹೇಗೆ ಹಾಕ್ತಾರೆ ಅಂದ್ರೆ, ಸೊ ಕ್ಯಾಪಿಟಲ್ ನ ನಾವು ಸ್ಮಾಲ್ ಯೂನಿಟ್ ಆಗಿ ಡಿವೈಡ್ ಮಾಡ್ತೀವಿ. ಸೊ ಆ ಸ್ಮಾಲ್ ಯೂನಿಟ್ ನ ಏನಂತೀವಿ ಅಂದ್ರೆ ಶೇರ್ಸ್ ಅಂತ ಹೇಳ್ತೀವಿ. ಆ ಶೇರ್ಸ್ ಎಷ್ಟೊಂದ್ ಜನ ಓನರ್ಸ್ ಪರ್ಚೇಸ್ ಮಾಡ್ತಾರೆ. ಸೊ ಅವ್ರನ್ನ ನಾವೇನಂತ ಹೇಳ್ತೀವಪ್ಪ ಅಂದ್ರೆ ಶೇರ್ ಓನರ್ಸ್ ಅಂತ ಹೇಳ್ತೀವಿ. ಸೊ ಶೇರ್ ಓನರ್ಸ್ ಅಂದ್ರೆ ಯಾರಪ್ಪ ಅಂದ್ರೆ ಯಾರು ಚಿಕ್ಕ ಶೇರ್ಸ್ ನ ಪರ್ಚೇಸ್ ಮಾಡಿ ಆ ಕಂಪ್ನಿಗೆ ಕ್ಯಾಪಿಟಲ್ ನ ಕಾಂಟ್ರಿಬ್ಯೂಟ್ ಮಾಡ್ತಾರೆ IPO ಮೂಲಕ ಅಂತವ್ರನ್ನ ನಾವು ಶೇರ್ ಹೋಲ್ಡರ್ಸ್ ಅಂತ ಹೇಳ್ತೀವಿ. ಸೊ ಆ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡ್ಸ್ ಬರುತ್ತೆ ರಿಟರ್ನ್ ಫಾರ್ಮ್ ಅಲ್ಲಿ. ಯಾಕೆಂದ್ರೆ ಅವರು ಒಂದು ಓನರ್ಸ್ ಅಲ್ವಾ, ಮೆನಿ ಓನರ್ಸ್ ಇರ್ತಾರೆ ದೊಡ್ಡ ಕಂಪ್ನಿನಲ್ಲಿ. ಯಾಕೆಂದ್ರೆ ಅವರೆಲ್ಲ ಶೇರ್ ಹೋಲ್ಡರ್ಸ್ ಆಗ್ತಾರಲ್ಲ, ಸೊ ಅವ್ರಿಗೆ ಕಂಪ್ನಿ ಕಡೆಯಿಂದ ಬರೋದನ್ನ ಏನಂತ ಹೇಳ್ತೀವಪ್ಪ ಅಂದ್ರೆ ಡಿವಿಡೆಂಡ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಾವು ಇನ್ವೆಸ್ಟ್ ಮಾಡ್ತೀವಲ್ಲ ದುಡ್ಡು, ಅದನ್ನ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಇನ್ವೆಸ್ಟ್ ಮಾಡುವಂತ ಕ್ಯಾಪಿಟಲ್ ನ ನಾವು ಇಕ್ವಿಟಿ ಕ್ಯಾಪಿಟಲ್ ಅಥವಾ ಪ್ರಿಫರ್ಡ್ ಕ್ಯಾಪಿಟಲ್ ಅಂತ 2 ತರ ಕ್ಯಾಪಿಟಲ್ ಬರುತ್ತೆ. ಸೊ ಅವೆರಡನ್ನು ಸೇರಿಸಿ ನಾವು ಇಕ್ವಿಟಿ ಅಂತ ಹೇಳ್ತೀವಿ. ಓಕೆನಾ? ಇಕ್ವಿಟಿ ಇಸ್ ನಥಿಂಗ್ ಬಟ್, ನೀವು ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕಂದ್ರೆ ಕ್ಯಾಪಿಟಲ್ ಅಂತ ಅನ್ಕೋಬಹುದು. ಸೊ ನಿಮ್ಗಾಗ್ಲೇ ಹೇಳ್ದಂಗೆ ಈ ಡೀಲರ್ ಟರ್ಮ್ ಅಲ್ಲಿ ಇ ಅಂದ್ರೆ ಇಕ್ವಿಟಿ ಅಥವಾ ಕ್ಯಾಪಿಟಲ್. ಸೊ ಡಿ ಅಂದ್ರೆ ಡ್ರಾಯಿಂಗ್ ಮತ್ತೆ ಡಿವಿಡೆಂಡ್ಸ್. ಸೊ ನಾ ಆಗ್ಲೇ ಹೇಳ್ದಂಗೆ ಡ್ರಾಯಿಂಗ್ ಅಂದ್ರೆ ಲೈಕ್ ನನ್ನ ಪರ್ಸನಲ್ ಯೂಸ್ಗೆ ತೆಕ್ಕೊಳ್ಳೋದನ್ನ ಡ್ರಾಯಿಂಗ್ಸ್ ಅಂತ ಹೇಳ್ತೀವಿ. ಅದೇ ಇವಾಗ ಕಂಪ್ನಿ ಒಂದ್ ಓನರ್ಗಿಂತ ಜಾಸ್ತಿ ಇದ್ರು ಅಂದ್ರೆ ಅವಾಗ ಬಂದಿರೋ ಲಾಭನ ಎಲ್ರಿಗೂ ಡಿವೈಡ್ ಮಾಡಿ ಕೊಡ್ತಾರಲ್ಲ, ಅದನ್ನ ನಾವು ಡಿವಿಡೆಂಡ್ಸ್ ಅಂತ ಹೇಳ್ತೀವಿ. ಇಕ್ವಿಟಿ ಅಂದ್ರೆ ಇವಾಗ ನಾನು ಈಗ ದೊಡ್ಡ ಕಂಪ್ನಿನಲ್ಲಿ ನನ್ನ ಶೇರ್ಸ್ ಮೂಲಕ ಇನ್ವೆಸ್ಟ್ ಮಾಡಿರ್ತೀನಲ್ವಾ, ಆ ಒಂದೊಂದನ್ನ ನಾನು ಏನಂತ ಹೇಳ್ತೀವಪ್ಪ ಅಂದ್ರೆ ಇಕ್ವಿಟಿ ಅಂತ ಹೇಳ್ತೀವಿ. ಸೊ ನಾನು ಸಿಂಗಲ್ ಬಿಸ್ನೆಸ್ ಆಗಿದ್ರೆ, ಸಿಂಗಲ್ ಓನರ್ ಬಿಸ್ನೆಸ್, ಅವಾಗ ನಾನು ನನ್ನ ಕಂಪ್ನಿಗೆ ನನ್ನ ಮನಿ ಹಾಕಿ ಇನ್ವೆಸ್ಟ್ ಮಾಡ್ತೀನಲ್ಲ, ಅದನ್ನ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಓಕೆ, dividends. A dividend is a distribution of profit by a corporation to its shareholders. When a corporation earns a profit or surplus, it is able to pay a portion of the profit as a dividend to the shareholders. So ಆಗ್ಲೇ ಎಕ್ಸ್ಪ್ಲೈನ್ ಮಾಡಿದಾಗ ಡಿವಿಡ್ ಅಂದ್ರೆ ನನಗೆ ಏನ್ ಪ್ರಾಫಿಟ್ ಬಂದಿರುತ್ತೆ ಅದು ಎಲ್ಲಾ ಶೇರ್ ಹೋಲ್ಡರ್ಸ್ಗೂ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡೋದನ್ನ ಡಿವಿಡೆಂಡ್ಸ್ ಅಂತ ಹೇಳ್ತೀವಿ. ಓಕೆ, ಅಸೆಟ್.
An asset is a resource controlled by an entity as a result of past events and from which future economic benefits are expected to flow to the entity. So asset ಅಂದ್ರೆ ಏನಪ್ಪಾ ಅಂದ್ರೆ, ಸೊ ಇದು ಹೋದ್ ಕ್ಲಾಸ್ ಅಲ್ಲೂ ಹೇಳಿತ್ತು. ಸೊ ಅಸೆಟ್ ಅಂದ್ರೆ ಯಾವ್ದೋ ಒಂದು ಎಂಟಿಟಿ, ಸೊ ಅದರಿಂದ ನನಗೆ ಫ್ಯೂಚರ್ ಎಕನಾಮಿಕ್ ಬೆನಿಫಿಟ್ ಸಿಗುತ್ತೆ ನನ್ನ ಸಂಸ್ಥೆಗೆ, ನನ್ನ ಸಂಸ್ಥೆನಲ್ಲಿ ನನಗೆ ದುಡ್ಡು ವೃದ್ಧಿ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅದನ್ನ ನಾವು ಅಸೆಟ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಮಿಷಿನರಿ, ಕಾರು, ಟ್ರಕ್, ಬಿಲ್ಡಿಂಗು, ಕಂಪ್ಯೂಟರ್, ಇದನ್ನೆಲ್ಲ ನಾವು ಅಸೆಟ್ ಅಂತ ಹೇಳ್ತೀವಿ. ಸೊ ಇದು ನಾನೇ ಓನಾಗಾದ್ರೂ ಪರ್ಚೇಸ್ ಮಾಡಿರ್ಬೋದು ಅಥವಾ ಲೀಸಿಗಾದ್ರೂ ತಗೊಂಡಿರ್ಬೋದು. ಲೀಸಿಂಗ್ ತಗೊಂಡಿದ್ರು ಕೂಡ ಸೊ ಅದರಿಂದ ನನಗೆ ಫ್ಯೂಚರ್ ಅಲ್ಲಿ ಎಕನಾಮಿಕ್ ಬೆನಿಫಿಟ್ ಪಡ್ಕೊಳ್ಳೋದ್ರಿಂದ ಅದನ್ನ ಕೂಡ ನಾವು ಅಸೆಟ್ ಅಂತ ಹೇಳ್ತೀವಿ. ಓಕೆನಾ? ಇದು ಲಾಸ್ಟ್ ಸೆಷನ್ ಅಲ್ಲಿ ಹೇಳಿದ್ರಿಂದ ಫುಲ್ ಡೀಟೇಲ್ ಆಗಿ ಹೇಳ್ತಿಲ್ಲ, ನಾನು ಜಸ್ಟ್ ಗ್ಲಾನ್ಸ್ ಮಾಡ್ತಿದ್ದೀನಿ ಅಷ್ಟೇ. Expenses. Expenses is the cost of operations that a company incurs to generate revenue on which no further benefit is expected. So expenses ಅಂದ್ರೆ ಏನಪ್ಪಾ ಅಂದ್ರೆ ಖರ್ಚುಗಳು. ಸೊ ನನ್ನ ಕಂಪ್ನಿ ರೆವಿನ್ಯೂ ಜನರೇಟ್ ಮಾಡೋದಕ್ಕೆ ಕೆಲವು ಆಪರೇಷನ್ಸ್ ನ ಮಾಡ್ತೀವಿ ನಾನು. ಸೊ ಅದನ್ನ ಮಾಡಿರ್ತೀನಲ್ಲ, ಅದನ್ನ ನಾನು ಎಕ್ಸ್ಪೆನ್ಸ್ ಅಂತ ಹೇಳ್ತೀನಿ. ಸೊ ಎಕ್ಸ್ಪೆನ್ಸ್ ಇಂದ ನನಗೆ ಯಾವುದು ಫರ್ದರ್ ಬೆನಿಫಿಟ್ ಸಿಗೋದಿಲ್ಲ. ಯಾಕೆ ಅಂದ್ರೆ ಆಲ್ರೆಡಿ ನಾನು ಬೆನಿಫಿಟ್ ನ ಅನುಭವಿಸ್ಬಿಟ್ಟಿರ್ತೀನಿ, ಆಮೇಲೆ ನಾನು ಖರ್ಚು ಮಾಡ್ತೀನಿ, ಆದ್ರಿಂದ ಎಕ್ಸ್ಪೆನ್ಸ್ ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ರೆಂಟ್ ಪೇಯ್ಡು, ಎಲೆಕ್ಟ್ರಿಸಿಟಿ ಬಿಲ್ಲು, ಸ್ಯಾಲರಿ ಪೇಯ್ಡು, ಟೆಲಿಫೋನ್ ಬಿಲ್ ಪೇಯ್ಡು, ಇದನ್ನೆಲ್ಲ ಎಕ್ಸ್ಪೆನ್ಸಸ್ಗೆ ಎಕ್ಸಾಂಪಲ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಸಿಟಿ ಬಿಲ್, ಫಸ್ಟ್ ನಾನು ಕರೆಂಟ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ನನ್ನ ಕೆಲಸ ಎಲ್ಲ ಆದ್ಮೇಲೆ ಕರೆಂಟ್ ಬಿಲ್ ಅಟ್ ಎಂಡ್ ಆಫ್ ದ ಮಂತ್ ಅಲ್ಲಿ ಕಟ್ತೀನಿ. ಸೊ ಆಲ್ರೆಡಿ ನಾನು ಯೂಸ್ ಮಾಡ್ಕೊಂಡ್ಮೇಲೆ ನಾನು ಪೇ ಮಾಡ್ತೀನಿ ಅಲ್ವಾ, ಅದರಿಂದ ನೋ ಫರ್ದರ್ ಬೆನಿಫಿಟ್ ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತೀವಿ. ಓಕೆನಾ? ಲಯಬಿಲಿಟಿ ಅಂದ್ರೆ ಏನು? ಸಾಲ. A present obligation of the entity to transfer an economic resource as a result of past event. It is a claim of an outsider ಅಂದ್ರೆ creditor on total assets of the company. ಲಯಬಿಲಿಟಿ ಅಂದ್ರೆ ಏನಪ್ಪಾ ಅಂದ್ರೆ ಸಾಲ. ಇವಾಗ ನಾನು ಯಾರಿಗಾದ್ರು ದುಡ್ಡು ಕೊಡ್ಬೇಕಾಗಿರುತ್ತೆ ಅಂದ್ರೆ ಅದನ್ನ ನಾನು ಲಯಬಿಲಿಟಿ ಅಂತ ಹೇಳ್ತೀವಿ. ಅದನ್ನ ಒಬ್ಲಿಗೇಷನ್ ಅಂತ ಹೇಳ್ತೀವಿ. ಓಕೆನಾ? ಸೊ ನನಗೇನೋ ಬೇಕಾಗಿರುತ್ತೆ, ಗೂಡ್ಸು ಅಥವಾ ಯಾವ್ದೋ ಒಂದು ಅಸೆಟ್ ಬೇಕಾಗಿರುತ್ತೆ. ಸೊ ಅದು ಪರ್ಚೇಸ್ ಮಾಡೋದಿಕ್ ನನ್ನ ಹತ್ರ ಕ್ಯಾಶ್ ಇರಲ್ಲ, ಅವಾಗ ಬೇರೆಯವ್ರ ಹತ್ರ ಕ್ಯಾಶ್ ಇಸ್ಕೊಂಡ್ ಬಂದಿರ್ತೀನಲ್ಲ, ಅವನ್ನೆಲ್ಲ ನಾನು ಸಾಲ ಅಂತ ಹೇಳ್ತೀನಿ. ಓಕೆ? ಸೊ ಅದು ನಾನು ಬಟ್ ನಾನು ಅವ್ರಿಗಿನ್ನ ಪೇ ಮಾಡ್ಬೇಕಾಗಿರುತ್ತೆ, ಬಟ್ ಮಾಡಿರೋಲ್ಲ. ಸೊ ಅಂತದನ್ನೆಲ್ಲ ಲಯಬಿಲಿಟಿ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಪರ್ಚೇಸ್ ಗೂಡ್ಸ್ ಆನ್ ಕ್ರೆಡಿಟ್. ಸೊ ಇವಾಗ ನಾನು ಗೂಡ್ಸ್ ನ ಪರ್ಚೇಸ್ ಮಾಡಿರ್ತೀನಿ, ಬಟ್ ದುಡ್ಡು ಕೊಟ್ಟಿರಲ್ಲ, ಸಾಲ ಅಂತ ಪರ್ಚೇಸ್ ಮಾಡಿರ್ತೀನಿ, ಅದನ್ನ ನಾನು ಲಯಬಿಲಿಟಿ ಅಂತ ಹೇಳ್ತೀನಿ. ಇನ್ನೊಂದು ಎಕ್ಸಾಂಪಲ್ ಏನಪ್ಪಾ ಅಂದ್ರೆ, ಇವಾಗ ನಾನು ಬ್ಯಾಂಕಿಗೆ ಹೋಗಿ ಸೊ ನನ್ನ ಬಿಸ್ನೆಸ್ ಎಕ್ಸ್ಪಾನ್ಷನ್ ಮಾಡೋದಕ್ಕೆ ನಾನು ಲೋನ್ ತಗೊಂತೀನಿ. ಸೊ ಬ್ಯಾಂಕ್ ನನ್ಗೆ ಲೋನ್ ಕೊಡುತ್ತೆ, ಬಟ್ ನನಗೆ ಹತ್ರ ಕ್ಯಾಶ್ ಇದೆ, ಆದ್ರೂ ನಾನು ಏನಪ್ಪಾ ಅಂದ್ರೆ ಬ್ಯಾಂಕಿಗೆ ದುಡ್ಡು ಕೊಡ್ಬೇಕು. ಸೊ ನಾನು ಬ್ಯಾಂಕಿಗೆ ಏನಪ್ಪಾ ಅಂದ್ರೆ ಲಯಬಿಲಿಟಿ, ಸಾಲಗಾರ ಆಗಿರ್ತೀನಿ. ಯಾಕಪ್ಪ ಅಂದ್ರೆ ಇವಾಗ ನಾನು ಅವ್ರ ಹತ್ರ ಸಾಲ ತಗೊಂಡು ನನ್ನ ಬಿಸ್ನೆಸ್ ಎಕ್ಸ್ಪಾನ್ಷನ್ ಮಾಡ್ತಿರೋದ್ರಿಂದ ಅವ್ರಿಗೆ ನನ್ನ ಒಂದು ಅಸೆಟ್ ಅಲ್ಲಿ ಒಂದು ಪೋರ್ಷನ್ ಇದಿರುತ್ತೆ. ಸೊ ನನ್ನ ಕಂಪ್ನಿನಲ್ಲಿ ಏನ್ ಲಾಭ ಇರುತ್ತೆ ಅದ್ರಲ್ಲಿ ಅವ್ರಿಗೂ ಒಂದು ಹಕ್ಕಿರುತ್ತೆ. ಸೊ ನನ್ನ ದುಡ್ಡು ಅಂತ ಯಾವಾಗ ಆಗುತ್ತೆ ಅಂದ್ರೆ ಇವ್ರ ಸಾಲ ಎಲ್ಲ ತೀರ್ಸಿದ್ಮೇಲೆ ಏನ್ ಮಿಕ್ಕಿರೋ ದುಡ್ಡು ಇರುತ್ತೆ ಅದು ನನ್ನ ದುಡ್ಡು ಆಗುತ್ತೆ. ಓಕೆ? Capital or equity. The amount of money or money worth, say stocks of goods, furniture, machinery introduced by the proprietor into his business at the time of starting of the business is called as an capital. ಕ್ಯಾಪಿಟಲ್ ಮತ್ತೆ ಇಕ್ವಿಟಿ ಆವಾಗ್ಲೇನೆ ಎಕ್ಸ್ಪ್ಲೈನ್ ಮಾಡಿದೆ. ಕ್ಯಾಪಿಟಲ್ ಮತ್ತೆ ಇಕ್ವಿಟಿ ಆಲ್ಮೋಸ್ಟ್ ಸೇಮ್ ಮೀನಿಂಗ್ ಬರುತ್ತೆ. ಸೊ ಕ್ಯಾಪಿಟಲ್ ಅಂದ್ರೆ ಲೈಕ್ ಸ್ಮಾಲ್ ಬಿಸ್ನೆಸ್ ಅಥವಾ ಸಿಂಗಲ್ ಓನರ್ ಇದ್ದಾಗ ಕ್ಯಾಪಿಟಲ್ ಅಂತೀವಿ. ಸೊ ಲಾರ್ಜ್ ಕಂಪ್ನಿನಲ್ಲಿ ಡೀಲ್ ಮಾಡ್ತಿರ್ಬೇಕಾದ್ರೆ ಆ ಕ್ಯಾಪಿಟಲ್ ನ ನಾವು ಇಕ್ವಿಟಿ ಅಂತ ಹೇಳ್ತೀವಿ. ಓಕೆ? ರೆವಿನ್ಯೂ ಅಂದ್ರೆ ಇನ್ಕಮ್. ಇಸ್ ದ gross inflow of cash, receivables or other consideration arising in the course of the ordinary activities of business such as sales of goods, rendering of services like interest receiving, rent received, dividend etc. ಇದನ್ನ ನಾವು ರೆವಿನ್ಯೂ ಅಂತ ಹೇಳ್ತೀವಿ. ರೆವಿನ್ಯೂ ಅಂದ್ರೆ ನನಗೆ ಎಕ್ಸ್ಟ್ರಾ ದುಡ್ಡು ಬರುತ್ತೆ ಅಲ್ವಾ, ಅದನ್ನ ನಾನು ರೆವಿನ್ಯೂ ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಇವಾಗ ನಂದು ಒಂದು ಯೂಸ್ ಮಾಡ್ದಲ್ಲಿರೋ ಸ್ಪೇಸ್ ಇದೆ ಅನ್ಕೊಳ್ಳಿ, ಸೊ ಅದನ್ನ ನಾನು ಬಾಡಿಗೆ ಕೊಡ್ತೀನಿ. ಸೊ ಬಾಡಿಗೆ ಬರುತ್ತಲ್ವಾ, ಅದನ್ನ ನಾನು ರೆವಿನ್ಯೂ ಅಂತ ಹೇಳ್ತೀವಿ. ಓಕೆನಾ? ಸೊ ಯಾರಿಗೋ ಬಡ್ಡಿ ಕೊಟ್ಟಿರ್ತೀನಿ, ಅವ್ರು ನನಗೆ ಇಂಟ್ರೆಸ್ಟ್ ಕೊಡ್ತಾರೆ, ಸೊ ಅದನ್ನ ಕೂಡ ನಾನು ರೆವಿನ್ಯೂ ಅಂತ ಹೇಳ್ತೀನಿ. ಸೊ ರೂಲ್ಸ್, ಇವಾಗ ನಾವು ಟ್ರಾನ್ಸಾಕ್ಷನ್ ಹಾಕೋದಕ್ಕಿಂತ ಮುಂಚೆ
ಡೆಬಿಟ್ ಟು ಕ್ರೆಡಿಟ್ ರೂಲ್ಸ್ ಕಲ್ತ್ಕೊಳ್ಳೋಣ. ಸೊ ಇವಾಗ ನಾನು ಹೇಳ್ದೆ ಅಲ್ಲ, DALER ಅಂತ. ಡಿ ಅಂದ್ರೆ ಡ್ರಾಯಿಂಗ್ಸ್ ಅಥವಾ ಡಿವೈಡೆಂಡ್ಸ್, ಇ ಅಂದ್ರೆ ಎಕ್ಸ್ಪೆನ್ಸಸ್, ಎ ಅಂದ್ರೆ ಅಸೆಟ್. ಇದಕ್ಕೆ ಯಾವಾಗ್ಲೂ ಡೆಬಿಟ್ ಬ್ಯಾಲೆನ್ಸ್ ಇರುತ್ತೆ. ಸೊ LAR ಅಂದ್ರೆ ಲಯಬಿಲಿಟಿ, ಇಕ್ವಿಟಿ ಅಥವಾ ಕ್ಯಾಪಿಟಲ್, ಮತ್ತೆ ರೆವಿನ್ಯೂ ಅಥವಾ ಇನ್ಕಮ್ ಅಂತ ಹೇಳಿದ್ನಲ್ಲ, ಅದಕ್ಕೆ ಯಾವಾಗ್ಲೂ ಕ್ರೆಡಿಟ್ ಬ್ಯಾಲೆನ್ಸ್ ಇರುತ್ತೆ. ಇವಾಗ ನನ್ನ ಡ್ರಾಯಿಂಗ್ಸ್ ಇಕ್ವಿಟಿ ಅಥವಾ ಅಸೆಟ್ ಇರುತ್ತಲ್ವಾ, ಸೊ ಈಗ ನಾನು ಡೆಬಿಟ್ ಬ್ಯಾಲೆನ್ಸ್ ನ ಇನ್ಕ್ರೀಸ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಡೆಬಿಟ್ ಮಾಡ್ಬೇಕು. ಸೊ ನಾನು ಅದೇ ಡೆಬಿಟ್ ಬ್ಯಾಲೆನ್ಸ್ ನ ಕಮ್ಮಿ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಕ್ರೆಡಿಟ್ ಮಾಡ್ಬೇಕು. ಅದೇ ಇಲ್ಲಿ ನೋಡಿ, ಇಲ್ಲಿ ಲಯಬಿಲಿಟಿ, ಈಕ್ವಿಟಿ ಮತ್ತೆ ರೆವಿನ್ಯೂಗೆ ಕ್ರೆಡಿಟ್ ಬ್ಯಾಲೆನ್ಸ್ ಇರುತ್ತೆ. ಕ್ರೆಡಿಟ್ ಬ್ಯಾಲೆನ್ಸ್ ನ ಕಮ್ಮಿ ಮಾಡ್ಬೇಕು ಅಂದ್ರೆ ಡೆಬಿಟ್ ಮಾಡ್ಬೇಕಾಗುತ್ತೆ. ಕ್ರೆಡಿಟ್ ಬ್ಯಾಲೆನ್ಸ್ ನ ಜಾಸ್ತಿ ಮಾಡ್ಬೇಕು ಅಂದ್ರೆ ಕ್ರೆಡಿಟ್ ಮಾಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಏನೋ ಒಂದು ಸಾಮಾನ್ ತರ್ತೀನಿ ಅನ್ಕೊಳ್ಳಿ, ನಾನು ಇವಾಗ ಏನೋ ಒಂದು ಗೂಡ್ ಪರ್ಚೇಸ್ ಮಾಡ್ತೀನಿ ಅನ್ಕೊಳ್ಳಿ, ದುಡ್ಡು ಕೊಡ್ದೇಲೆ. ಓಕೆ, ಸೊ ಅವಾಗ ನನ್ಗೆ ಏನಾಯ್ತು, ಸಾಲ ಜಾಸ್ತಿ ಆಯ್ತು. ಸೊ ಅಂದ್ರೆ ಏನಾಯ್ತು, ನನ್ಗೆ ಕ್ರೆಡಿಟ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆಯ್ತು. ಇವಾಗ ನಾನು ಅವ್ರಿಗೆ ದುಡ್ಡು ವಾಪಸ್ ಕೊಟ್ಟೆ ಅನ್ಕೊಳ್ಳಿ, ಸೊ ಅವಾಗ ಏನಾಯ್ತು, ನನ್ನ ಸಾಲ ಕಮ್ಮಿ ಆಯ್ತು. ಸಾಲ ಕಮ್ಮಿ ಆಯ್ತು ಅಂದ್ರೆ ನಥಿಂಗ್ ಬಟ್ ಕ್ರೆಡಿಟ್ ಬ್ಯಾಲೆನ್ಸ್ ಕಮ್ಮಿ ಆಯ್ತು. ಅಂದ್ರೆ ನಾನು ಡೆಬಿಟ್ ಮಾಡಿದ ತಕ್ಷಣ, ಅಂದ್ರೆ ದುಡ್ಡು ಕೊಟ್ಟಿದ ತಕ್ಷಣ ನಂದು ಕ್ರೆಡಿಟ್ ಬ್ಯಾಲೆನ್ಸ್ ಕಮ್ಮಿ ಆಗುತ್ತೆ. ಸೊ ನಾನು ಎಕ್ಸ್ಟ್ರಾ ಪರ್ಚೇಸ್ ಮಾಡಿದ ತಕ್ಷಣ ನನ್ನ ಕ್ರೆಡಿಟ್ ಬ್ಯಾಲೆನ್ಸ್, ಅಂದ್ರೆ ನಾನು ಕ್ರೆಡಿಟ್ ಮಾಡಿದ ತಕ್ಷಣ ನನ್ನ ಕ್ರೆಡಿಟ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ಇಲ್ಲಿ ಮಾಡರ್ನ್ ರೂಲ್ಸ್ ಚಾರ್ಟ್ ಇದೆ ಡೆಬಿಟ್ ಮತ್ತೆ ಕ್ರೆಡಿಟ್ ಗೆ. ಇಲ್ಲಿ ಡ್ರಾಯಿಂಗ್ಸ್, ಎಕ್ಸ್ಪೆನ್ಸಸ್, ಅಸೆಟ್ ಗೆ ಬ್ಯಾಲೆನ್ಸಸ್ ಡಿಫಾಲ್ಟ್ ಆಗಿ ಡೆಬಿಟ್ ಆಗಿರುತ್ತೆ. ಅದೇ ಲಯಬಿಲಿಟಿ, ಈಕ್ವಿಟಿ, ರೆವಿನ್ಯೂಗೆ ಬ್ಯಾಲೆನ್ಸಸ್ ಡಿಫಾಲ್ಟ್ ಆಗಿ ಕ್ರೆಡಿಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಏನೋ ಒಂದು ಅಸೆಟ್ ಪರ್ಚೇಸ್ ಮಾಡಿದೆ ಅನ್ಕೊಳ್ಳಿ, ಇವಾಗ ಒಂದು ಫರ್ನಿಚರ್ ಪರ್ಚೇಸ್ ಮಾಡಿದೆ ಅಂತ ಅನ್ಕೊಳ್ಳಿ. ಸೊ ಈಗ ನಾನು ಫರ್ನಿಚರ್ ಪರ್ಚೇಸ್ ಮಾಡಿದ್ರಂದ್ರೆ ನಂಗೆ ಟೋಟಲ್ ವ್ಯಾಲ್ಯೂ ಆಫ್ ಅಸೆಟ್ ಏನಾಯ್ತು, ನನ್ನ ಕಂಪ್ನಿನಲ್ಲಿ ಜಾಸ್ತಿ ಆಯ್ತು. ಸೊ ಅವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ ಡೆಬಿಟ್ ಮಾಡ್ತೀನಿ. ಓಕೆನಾ, ಇವಾಗ ನಾನು ಏನೋ ಈಗ ನನ್ನ ಹತ್ರ ಇರೋ ಫರ್ನಿಚರ್ ನ ಸೇಲ್ಸ್ ಮಾಡ್ಬಿಟ್ಟೆ ಅನ್ಕೊಳ್ಳಿ. ಸೊ ಅವಾಗ ನಾನು ಏನಾಯ್ತು, ನನ್ನ ಅಸೆಟ್ ವ್ಯಾಲ್ಯೂ ಕಮ್ಮಿ ಆಯ್ತು. ಅಂದ್ರೆ ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆದಾಗ ಏನಾಗುತ್ತೆ, ಕ್ರೆಡಿಟ್ ಆಗುತ್ತೆ ಅಷ್ಟೇ. ಓಕೆ, ಸೊ ಜರ್ನಲೈಸಿಂಗ್ ಟೆಕ್ನಿಕ್. ಸೊ ಜರ್ನಲೈಸಿಂಗ್ ಟೆಕ್ನಿಕ್ ಅಂದ್ರೆ ಏನಪ್ಪಾ ಅಂದ್ರೆ, ಸೊ ನಾವು ಹೇಗೆ ಜರ್ನಲ್ ಎಂಟ್ರಿನ ಹಾಕ್ತಿವಿ ಅಂತ. ಫಸ್ಟ್ ನಾವು ಟ್ರಾನ್ಸಾಕ್ಷನ್ ನ ಅನಲೈಸ್ ಮಾಡ್ಬೇಕು, ಅಂದ್ರೆ ಏನ್ ಆಗ್ತಿದೆ ಅಂತ ತಿಳ್ಕೊಬೇಕು. ಅದಾದ್ಮೇಲೆ ನನ್ನ ಟ್ರಾನ್ಸಾಕ್ಷನ್ ಅಲ್ಲಿ ಇನ್ಕ್ಲೂಡ್ ಆಗುವಂತ ಬರುವಂತ 2 ಅಕೌಂಟ್ಸ್ ಯಾವ್ದ್ಯಾವ್ದು ಇನ್ವಾಲ್ವ್ ಆಗಿದೆ ಅನ್ನೋದನ್ನ ತಿಳ್ಕೊಬೇಕಂದ್ರೆ ಯಾವ್ದಕ್ ಡೆಬಿಟ್ ಆಗ್ತಿದೆ, ಯಾವ್ದಕ್ ಕ್ರೆಡಿಟ್ ಆಗ್ತಿದೆ ಅಂತ. ಫಾರ್ ಎಕ್ಸಾಂಪಲ್, ನನ್ನ ಬಿಸ್ನೆಸ್ಗೆ 1 lakh rupees ಇನ್ವೆಸ್ಟ್ ಮಾಡ್ತೀನಿ ಕ್ಯಾಪಿಟಲ್ ಅಂತ ಅನ್ಕೊಳ್ಳಿ. ಅವಾಗ ನನ್ಗೆ 2 ಅಕೌಂಟ್ ಯಾವ್ದಪ್ಪ ಇದೆ ಅಂದ್ರೆ ಕ್ಯಾಪಿಟಲ್ ಮತ್ತೆ ಕ್ಯಾಶ್. ಸೊ ಈ ರೀತಿ ಐಡೆಂಟಿಫೈ ಮಾಡ್ಬೇಕು. ಆಮೇಲೆ ಥರ್ಡ್ ಸ್ಟೆಪ್ ಏನಪ್ಪಾ ಅಂದ್ರೆ ಫೈಂಡ್ ಇನ್ ವಿಚ್ ಕ್ಯಾಟಗರಿ ಈಚ್ ಆಫ್ ದೆಮ್ ಫಾಲ್ಸ್ ಇನ್. ಅಂದ್ರೆ ಇಲ್ಲಿ ಮೇಲೆ ರೂಲ್ ಹೇಳಿದ್ದೆ ಅಲ್ವಾ, ಡೀಲರ್ ರೂಲ್. ಸೊ ಅದ್ರಲ್ಲಿ ಯಾವ ಕೆಟಗರಿಗೆ ಅದು ಬರುತ್ತೆ ಅಂತ. ಅಂದ್ರೆ ಡ್ರಾಯಿಂಗ್ಸ್, ಡಿವಿಡೆಂಡ್ಸ್ ಅಥವಾ ಎಕ್ಸ್ಪೆನ್ಸಸ್, ಅಸೆಟ್, ಲಯಬಿಲಿಟಿನ, ಈಕ್ವಿಟಿನ, ರೆವಿನ್ಯೂನ ಅಂತ ನೋಡ್ಕೊಳ್ಳಿ. ಓಕೆ, ಅದಾದ್ಮೇಲೆ ಸಿ ಇಫ್ ಇಟ್ ಈಸ್ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್ ಬೇಸ್ಡ್ ಆನ್ ದಟ್ ಮಾಡರ್ನ್ ರೂಲ್ ಫಾರ್ ಡೆಬಿಟ್ ಅಂಡ್ ಕ್ರೆಡಿಟ್ ಚಾರ್ಟ್. ಸೊ ಇವಾಗ ನಾನು ಕ್ಯಾಶ್ ನನ್ನ ಬಿಸ್ನೆಸ್ ಅಲ್ಲಿ ಹಾಕ್ತಾ ಇದ್ದೀನಿ. ಸೊ ನನಗೆ ಕ್ಯಾಶ್ ಅನ್ನೋದು ಕೂಡ ಒಂದು ಅಸೆಟ್ ಅಲ್ವಾ. ಸೊ ಅದೇನಾಗ್ತಿದೆ, ನನಗೆ ಕ್ಯಾಶ್ ಇನ್ಕ್ರೀಸ್ ಆಗ್ತಿದೆ. ಸೊ ಕ್ಯಾಪಿಟಲ್ ಏನಾಗ್ತಿದೆ, ಕ್ಯಾಪಿಟಲ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಸೊ ನನ್ನ ಬಿಸ್ನೆಸ್ ಅಲ್ಲಿ ಕ್ಯಾಶ್ ಬರ್ತಾ ಇದೆ ಅಂದ್ರೆ ನನಗೆ ಏನಾಗ್ತಿದೆ, ಕ್ಯಾಶ್ ವ್ಯಾಲ್ಯೂ ಜಾಸ್ತಿ ಆಗ್ತಿದೆ. ಸೊ ಅದನ್ನ ನಾನು ಅಸೆಟ್ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಕ್ಯಾಪಿಟಲ್ ಜಾಸ್ತಿ ಆಗ್ತಿರೋದ್ರಿಂದ ಕ್ಯಾಪಿಟಲ್ ಇಸ್ ನಥಿಂಗ್ ಬಟ್ ಇಕ್ವಿಟಿ ಅಂತ ಹೇಳ್ತೀವಿ. ಓಕೆ, ಸೊ ಈ ಟ್ರಾನ್ಸಾಕ್ಷನ್ ಅಲ್ಲಿ ಯಾವ್ದು ಡೆಬಿಟ್ ಆಗುತ್ತೆ ಮತ್ತೆ ಕ್ರೆಡಿಟ್ ಆಗುತ್ತೆ ಅಂತ ನೋಟ್ ಡೌನ್ ಮಾಡ್ಕೊಂಡು ಆಮೇಲೆ ಟ್ರಾನ್ಸಾಕ್ಷನ್ ನ ಜರ್ನಲೈಸ್ ಮಾಡಬೇಕು. ಸೊ ಈ ಮಾಡರ್ನ್ ರೂಲ್ ಫಾರ್ ಡೆಬಿಟ್ ಅಂಡ್ ಕ್ರೆಡಿಟ್ ಟೇಬಲ್ ನ ಯೂಸ್ ಮಾಡಿಕೊಂಡು ಸೊ ನಾವು ಜರ್ನಲ್ ಎಂಟ್ರಿ ಹೇಗೆ ಹಾಕೋದು ಅಂತ. ಸೊ ಜರ್ನಲ್ ಎಂಟ್ರಿ ಎಕ್ಸಾಂಪಲ್ಸ್ ನ ನೋಡೋಣ. ಫಸ್ಟ್ ಒನ್ ಬಂದು ಮಹೇಶ್ ಇನ್ವೆಸ್ಟೆಡ್ 1 lakh rupees ಟು ಕಮೆನ್ಸ್ ಎ ಬಿಸ್ನೆಸ್ ಅಂತ ಹೇಳ್ತೀವಿ. ಸೊ ಜರ್ನಲೈಸಿಂಗ್ ಟೆಕ್ನಿಕಲ್ ಅನ್ನು ಹೇಳ್ದೆ ಅಲ್ವಾ. ಸೊ ಫಸ್ಟ್ ಟ್ರಾನ್ಸಾಕ್ಷನ್ ನ ಅನಲೈಸ್ ಮಾಡಿ ಅಂತ. ಸೊ ಈ ಟ್ರಾನ್ಸಾಕ್ಷನ್ ಏನ್ ಮಾಡ್ತಿದ್ದಾರೆ, ಮಹೇಶ್ ಅನ್ನೋರು 1 ಲಕ್ಷ ರೂಪಾಯಿ ನನ್ನ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಸೆಕೆಂಡ್ ಏನ್ ಹೇಳ್ತೀವಿ ಜರ್ನಲೈಸಿಂಗ್ ಟೆಕ್ನಿಕಲ್ಲಿ, ಸೊ 2 ಅಕೌಂಟ್ಸ್ ಯಾವ್ದ್ಯಾವ್ದು ನನ್ಗೆ ಇನ್ವಾಲ್ವ್ ಆಗಿದೆ ಒಂದು ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಅಂತ ಬರ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ನನ್ಗೆ ಇಲ್ಲಿ 2 ತರ ಎರಡು ಅಕೌಂಟ್ ಯಾವ್ದಪ್ಪ ಬರುತ್ತೆ ಅಂದ್ರೆ, ಸೊ ನಾನು ಏನ್ ಮಾಡ್ತಿದ್ದೀನಿ, ಬಿಸ್ನೆಸ್ ನ ಕಮೆಂಟ್ಸ್ ಮಾಡೋದಕ್ಕೆ ಬಂಡವಾಳ ಹಾಕ್ತಿದ್ದೀನಿ. ಸೊ ಬಂಡವಾಳನ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಸೊ ಏನ್ ಮಾಡ್ತಿದ್ದೀನಿ, ಕ್ಯಾಶ್ ಮೂಲಕ ದುಡ್ಡನ್ನ ಕೊಟ್ಟು ನಾನು ಕಮೆಂಟ್ಸ್ ಮಾಡ್ತಿದ್ದೀನಿ. ಸೊ ಇಲ್ಲಿ ಬರೋ 2 ಅಕೌಂಟ್ ಯಾವ್ದಪ್ಪ ಅಂದ್ರೆ ಕ್ಯಾಪಿಟಲ್ ಮತ್ತೆ ಕ್ಯಾಶ್. ಅದಾದ ನಂತರ ಥರ್ಡ್ ರೂಲ್ ಏನ್ ಹೇಳುತ್ತಪ್ಪ ಅಂದ್ರೆ ಜರ್ನಲೈಸಿಂಗ್ ಟೆಕ್ನಿಕಲ್ಲಿ ಫೈಂಡ್ ಇನ್ ವಿಚ್ ಕ್ಯಾಟಗರಿ ಈಚ್ ಆಫ್ ದೆಮ್ ಫಾಲ್ ಇನ್ ಅಂತ ಹೇಳ್ತೀವಿ. ಅಂದ್ರೆ ಯಾವ ಕ್ಯಾಟಗರಿನಲ್ಲಿ ಬರುತ್ತೆ ಅದು ಅಂತ ಹೇಳ್ತಾರೆ ಅಂತ ಕಂಡಿಡ್ಕೊಳ್ಳಿ ಅಂತ. ಸೊ ಇವಾಗ ನನ್ಗೆ
ಕ್ಯಾಶ್ ಬಂದ್ಬಿಟ್ಟು ಸೊ ನನಗೆ ದುಡ್ಡು ಇರುತ್ತೆ ಅಲ್ವಾ, ಸೊ ಅದನ್ನ ನಾವು ಅಸೆಟ್ ಅಂತ ಹೇಳ್ತೀವಿ. ಸೊ ಅಸೆಟ್ ಕ್ಯಾಟಗರಿಲಿ ಬರುತ್ತೆ. ಕ್ಯಾಪಿಟಲ್ ಅನ್ನೋದು ಬಂಡವಾಳ ಅಲ್ವಾ, ಅದು ಈಕ್ವಿಟಿ ಅನ್ನೋ ಅಂಡರ್ ಅಲ್ಲಿ ಬರುತ್ತೆ ನಮ್ಗೆ. ಓಕೆ, ಸೊ ಇವಾಗ ನನಗೆ ಯೂಸ್ ಆಗುವಂತ ಎರಡು ಕ್ಯಾಟಗರಿ ಯಾವ್ದಪ್ಪ ಅಂದ್ರೆ ಅಸೆಟ್ ಮತ್ತೆ ಈಕ್ವಿಟಿ. ಓಕೆನಾ, ಅದಾದ್ಮೇಲೆ ನನಗೆ ಫೋರ್ತ್ ರೂಲ್ ಏನ್ ಹೇಳುತ್ತಂದ್ರೆ ಸಿ ಇಫ್ ಇಟ್ ಈಸ್ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್ ಅಂತ ಹೇಳ್ತಾರೆ. ಸೊ ನಾನು ದುಡ್ಡು ಹಾಕೋದ್ರಿಂದ ಬಿಸ್ನೆಸ್ ಅಲ್ಲಿ ನನಗೆ ಏನಾಗುತ್ತೆ, ದುಡ್ಡು ಜಾಸ್ತಿ ಆಗುತ್ತೆ. ಬಿಸ್ನೆಸ್ ಅಲ್ಲಿ ದುಡ್ಡು ಜಾಸ್ತಿ ಹಾಕಿದ್ರೆ ಅಸೆಟ್ ಅಂತ ಹೇಳಿದೆ. ಸೊ ಅಸೆಟ್ ಅಂದ್ರೆ ದುಡ್ಡು ಜಾಸ್ತಿ ಆದ್ರೆ ಏನಾಗುತ್ತೆ, ನನಗೆ ಇನ್ಕ್ರೀಸ್ ಕಾಲಮ್ ಅಲ್ಲಿ ನೋಡಿ ಡೆಬಿಟ್ ಮಾಡ್ಬೇಕು ನಾನು. ಸೊ ಅದೇ ನನಗೆ ಈಕ್ವಿಟಿ ಇದೆ ಅಲ್ವಾ, ಈಕ್ವಿಟಿನ ನನಗೆ ಕ್ಯಾಪಿಟಲ್ ಅಂದ್ರೆ ಬಂಡವಾಳ ಕೂಡ ಜಾಸ್ತಿ ಆಗುತ್ತೆ. ಸೊ ಬಂಡವಾಳ ಜಾಸ್ತಿ ಆದ್ರೆ ನನಗೆ ಅದು ಕೂಡ ಏನಾಗುತ್ತೆ, ಕ್ರೆಡಿಟ್ ಆಗ್ಬೇಕು. ಸೊ ನಾನು ಆಗ್ಲೇ ಹೇಳ್ದಂಗೆ ಡ್ರಾಯಿಂಗ್ಸ್ ಎಕ್ಸ್ಪೆನ್ಸಸ್ ಅಲ್ಟರ್ನೇಟಿವ್ ಮೂರನ್ನು ಡೆಬಿಟ್ ಆಗುತ್ತೆ ಬ್ಯಾಲೆನ್ಸ್ ಅಲ್ಲಿ. ಲಯಬಿಲಿಟಿ ಈಕ್ವಿಟಿ ಮತ್ತೆ ರೆವಿನ್ಯೂ ಕ್ರೆಡಿಟ್ ಆಗುತ್ತೆ ಬ್ಯಾಲೆನ್ಸ್ ಅಲ್ಲಿ. ಸೊ ನೀವು ಇಲ್ಲಿ ಏನ್ ಅರ್ಥ ಮಾಡ್ಕೋಬೇಕಂದ್ರೆ ಕ್ಯಾಶ್ ನನ್ಗೆ ಡೆಬಿಟ್ ಆಗುತ್ತೆ ಮತ್ತೆ ಕ್ಯಾಪಿಟಲ್ ನನ್ಗೆ ಕ್ರೆಡಿಟ್ ಆಗುತ್ತೆ ಅಂತ. ಸೊ ಅದೇ ರೀತಿ ಫೈನಾನ್ಷಿಯಲ್ ಸ್ಟೇಟ್ ನಾನು ಜರ್ನಲ್ ಎಂಟ್ರಿನ ಬರಿಬೇಕಾಗುತ್ತೆ. ಫಸ್ಟ್ ಡೇಟ್ ಕಾಲಮ್ ಅಲ್ಲಿ ಡೇಟ್ ಬರಿತೀನಿ. ಪರ್ಟಿಕ್ಯುಲರ್ ಅಲ್ಲಿ ಫಸ್ಟ್ ಡೆಬಿಟ್ ಯಾವ್ದಾಗುತ್ತೆ ಅದು ಫಸ್ಟ್ ಲೈನ್ ಅಲ್ಲಿ ಬರಿತೀನಿ. ಕ್ರೆಡಿಟ್ ಏನಾಗುತ್ತೆ ಅದು ಸೆಕೆಂಡ್ ಲೈನ್ ಅಲ್ಲಿ ಬರಿತೀನಿ. ಸೊ ನನಗೆ ಡೆಬಿಟ್ ಏನಾಗ್ತಿದೆ, ಕ್ಯಾಶ್. ಸೊ ಕ್ಯಾಶ್ ಅಕೌಂಟ್ ಡೆಟಾರ್ ಟು ಬರೆಯೋದಕ್ಕಿಂತ ಮುಂಚೆ ಸ್ವಲ್ಪ ಸ್ಪೇಸ್ ಬಿಡ್ತೀನಿ. ಟು ಯಾವ ಅಕೌಂಟಿಗೆ ಕ್ಯಾಶ್ ನನಗೆ ಕ್ರೆಡಿಟ್ ಆಗ್ತಾ ಇದೆ ಅಂದ್ರೆ ಕ್ಯಾಪಿಟಲ್ ಅಕೌಂಟ್ಗೆ. ಸೊ ಕ್ಯಾಶ್ ಅಕೌಂಟ್ ಡೆಟಾರ್ ಟು ಕ್ಯಾಪಿಟಲ್ ಅಕೌಂಟ್ ಅಂತ ಬರೀತೀನಿ. ಸೊ ಇಲ್ಲಿ ಬ್ರಾಕೆಟ್ ಅಲ್ಲಿ ನಾನು ನರೇಶನ್ ಬರೀತೀನಿ. ಸೊ ನರೇಶನ್ ಬುಕ್ ಕೀಪಿಂಗ್ ಅಲ್ಲಿ ಅಂದ್ರೆ ಜರ್ನಲ್ ಎಂಟ್ರಿ ಮೇಂಟೈನ್ ಮಾಡ್ಬೇಕಾದ್ರೆ ಬರೀತೀವಿ. ಸೊ ಬೀಯಿಂಗ್ ಇಂದ ಸ್ಟಾರ್ಟ್ ಆಗುತ್ತೆ ನರೇಶನ್. ಓಕೆ, LF ಅಲ್ಲಿ ನಾನು ನಂಬರ್ ಬರೀತೀನಿ. ಸೊ ಎಷ್ಟು ಅಮೌಂಟ್ ನಾನು ಆಕ್ಚುಲ್ ಆಗಿ ಇನ್ವೆಸ್ಟ್ ಮಾಡ್ತಿದ್ದೀನಿ, 1 ಲಕ್ಷ. ಸೊ ನನಗೆ ಡೆಬಿಟ್ ಇಸ್ ಆಲ್ವೇಸ್ ಈಕ್ವಲ್ ಟು ಕ್ರೆಡಿಟ್. ಸೊ ಇಲ್ಲಿ 1 ಲಕ್ಷ ನನಗೆ ಕ್ಯಾಶ್ ಅಲ್ಲಿ ಹಾಕ್ತಿದ್ದೀನಿ ಬಿಸ್ನೆಸ್ಸಿಗೆ. ಸೊ ನನ್ನ ಕ್ಯಾಪಿಟಲ್ ಎಷ್ಟಿದೆ ಇವಾಗ, 1 ಲಕ್ಷ ಇದೆ. ಓಕೆ, ಈ ಟ್ರಾನ್ಸಾಕ್ಷನ್ ಅರ್ಥ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಹೋಗೋಣ. ಪೇಡ್ ಇನ್ ಟು ಬ್ಯಾಂಕ್ 50,000. ಸೊ ಇಲ್ಲಿ ನಾನು ಏನ್ ಮಾಡ್ತಿದ್ದೀನಿ, ಬ್ಯಾಂಕಿಗೆ 50,000 ಕಟ್ತಾ ಇದ್ದೀನಿ. ಸೊ ಇಲ್ಲಿ ಬರುವಂತ ಎರಡು ಅಕೌಂಟ್ಸ್ ಯಾವ್ದಪ್ಪ ಅಂದ್ರೆ ಬ್ಯಾಂಕ್ ಒಂದು ಮತ್ತೆ ಕ್ಯಾಶ್ ಒಂದು. ಸೊ ನಾನು ಬ್ಯಾಂಕಿಗೆ ದುಡ್ಡು ಡೆಪಾಸಿಟ್ ಮಾಡ್ತಿರೋದ್ರಿಂದ ಬ್ಯಾಂಕ್ ಬರುತ್ತೆ. ಹೇಗ್ ಮಾಡ್ತಿದ್ದೀನಿ ಅಂದ್ರೆ ಇಲ್ಲಿ ಏನು ಬೇರೆ ಮೆನ್ಷನ್ ಮಾಡಿಲ್ವಲ್ಲ. ಸೊ 50,000 ಕ್ಯಾಶ್ ಅಲ್ಲಿ ಮಾಡ್ತಿದ್ದೀನಿ ಅಂತ ಅರ್ಥ. ಓಕೆನಾ, ಸೊ ನನಗೆ ಇಲ್ಲಿ ಬರೋ ಎರಡು ಅಕೌಂಟ್ ಬ್ಯಾಂಕ್ ಮತ್ತೆ ಕ್ಯಾಶ್. ಸೊ ನನಗೆ ಕ್ಯಾಶ್ ಏನಾಗ್ತಿದೆ, ನಾನು ಬ್ಯಾಂಕ್ ಕೊಡ್ತಾ ಇರೋದ್ರಿಂದ ನನ್ನ ಹತ್ರ ಕಮ್ಮಿ ಆಗ್ತಿದೆ ಅಂದ್ರೆ ಡಿಕ್ರೀಸ್ ಆಗ್ತಿದೆ. ಸೊ ಕ್ಯಾಶ್ ನಾನು ಏನಂತ ಹೇಳ್ತೀನಿ ಅಂದ್ರೆ ಅಸೆಟ್ ಅಂತ ಹೇಳ್ತೀನಿ. ಸೊ ಅಸೆಟ್ ಡಿಕ್ರೀಸ್ ಆದ್ರೆ ಅದು ಕ್ರೆಡಿಟ್ ಆಗುತ್ತೆ. ಅದೇ ಇವಾಗ ಬ್ಯಾಂಕಿಗೆ ನಾನು ದುಡ್ಡು ಹಾಕ್ತಿದ್ದೀನಿ ಅಂದ್ರೆ ಇನ್ಕ್ರೀಸ್ ಆಗ್ತಿದೆ ವ್ಯಾಲ್ಯೂ. ಸೊ ಬ್ಯಾಂಕು ಕೂಡ ನನಗೆ ಅಸೆಟ್. ಸೊ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಿದೆ ಅಂದ್ರೆ ಡೆಬಿಟ್ ಆಗುತ್ತೆ. ಸೊ ಡೆಬಿಟ್ ಆಗೋದು ಯಾವಾಗಲೂ ಫಸ್ಟ್ ಲೈನ್ ಅಲ್ಲಿ ಬರಿತೀವಿ, ಕ್ರೆಡಿಟ್ ಆಗೋದು ನೆಕ್ಸ್ಟ್ ಲೈನ್ ಅಲ್ಲಿ ಬರಿತೀನಿ. ಸೊ ನಿಮ್ಗೆ ಟೇಬಲ್ ಅಲ್ಲಿ ಅರ್ಥ ಆಗಲ್ಲ ಅಂದ್ರೆ ಇಲ್ಲಿ ಬರ್ದಿದ್ದೀನಿ. ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೆ ಅದನ್ನ ರೆಫರ್ ಮಾಡಿ. ಸೊ ಇವಾಗ ನನಗೆ ಏನಾಗುತ್ತೆ, ಬ್ಯಾಂಕಿಗೆ ಡೆಬಿಟ್ ಆಗ್ತಿದೆ ಅಲ್ವಾ. ಸೊ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್. ಓಕೆ, ಸೊ ಎಷ್ಟು ಡೆಪಾಸಿಟ್ ಮಾಡ್ತಿದ್ದೀನಿ, 50,000. ಡೆಬಿಟ್ ಎಷ್ಟಾಗ್ತಿದೆ ಬ್ಯಾಂಕ್ ಅಕೌಂಟ್ಗೆ, 50,000. ಕ್ಯಾಶ್ ಎಷ್ಟು ಕ್ರೆಡಿಟ್ ಆಯ್ತು, 50,000. ಸೊ ಇದು ಸೆಕೆಂಡ್ ಜರ್ನಲ್ ಎಂಟ್ರಿದು ಎಕ್ಸಾಂಪಲ್. ಸೊ ಅದೇ ರೀತಿ ನೆಕ್ಸ್ಟ್ ಒನ್ ನೋಡೋಣ. ಬಾಟ್ ಗೂಡ್ಸ್ ಫಾರ್ ಕ್ಯಾಶ್ 5,000. ಸೊ ನಾನು ಸಾಮಾನ್ ತಂದಿದ್ದೀನಿ ಅಥವಾ ಗೂಡ್ಸ್ ನ ತಂದಿದ್ದೀನಿ 5,000 ಅಂತ ಕ್ವಶನ್. ಸೊ ನಾನು ನನ್ನ ಟ್ರಾನ್ಸಾಕ್ಷನ್ಸ್ ಅಲ್ಲಿ ಬಾಟ್ ಗೂಡ್ಸ್ ಅಂತ ಹೇಳಲ್ಲ, ಅದನ್ನ ನಾವು ಪರ್ಚೇಸ್ ಅಂತ ಹೇಳ್ತೀವಿ. ಓಕೆನಾ, ಸೊ ನಾನು ಗೂಡ್ಸ್ ನ ತಂದಿರೋದ್ರಿಂದ ಅದನ್ನ ಏನಂತ ಹೇಳ್ತೀವಿ ಅಂದ್ರೆ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ಓಕೆನಾ, ಸೊ ನನಗೆ ಎಕ್ಸ್ಪೆನ್ಸಸ್ ಏನಾಯ್ತು, ಕಂಪ್ನಿನಲ್ಲಿ ಜಾಸ್ತಿ ಆಯ್ತು. ಸೊ ಎಕ್ಸ್ಪೆನ್ಸಸ್ ಜಾಸ್ತಿ ಆಯ್ತು ಅಂದ್ರೆ ನನ್ಗೆ ಏನಾಗುತ್ತೆ, ರೂಲ್ ಪ್ರಕಾರ ಡೆಬಿಟ್ ಆಗುತ್ತೆ. ಸೊ ನಾನು ಹೇಗ್ ಪರ್ಚೇಸ್ ಮಾಡಿದೀನಿ, ಕ್ಯಾಶ್ ಕೊಟ್ಟು ಪರ್ಚೇಸ್ ಮಾಡಿದೀನಿ. ಸೊ ಕ್ಯಾಶ್ ನನ್ನ ಹತ್ರ ಏನಾಯ್ತು, ನಾನು ದುಡ್ಡು ಕೊಟ್ಟು ಸಾಮಾನ್ ತಗೊಂಡಾಗ ಅಥವಾ ಗೂಡ್ಸ್ ತಗೊಂಡಾಗ ಏನಾಯ್ತು, ನನ್ಗೆ ಕ್ಯಾಶು ಕಮ್ಮಿ ಆಯ್ತು. ಸೊ ಕ್ಯಾಶ್ ಅನ್ನೋದು ಅಸೆಟ್ ಅಂತ ಹೇಳ್ತೀನಿ ಅಲ್ವಾ. ಸೊ ಕ್ಯಾಶ್ ಕಮ್ಮಿ ಆಯ್ತು ಅಂದ್ರೆ ಡಿಕ್ರೀಸ್ ಆದ್ರೆ ನಾನು ಏನ್ ಮಾಡ್ಬೇಕು, ಕ್ರೆಡಿಟ್ ಮಾಡ್ತೀನಿ. ಸೊ ಕ್ಯಾಶ್ ನನ್ಗೆ ಕ್ರೆಡಿಟ್ ಕಾಲಮ್ ಅಲ್ಲಿ ಇರುತ್ತೆ, ಪರ್ಚೇಸ್ ನನ್ಗೆ ಡೆಬಿಟ್ ಕಾಲಮ್ ಅಲ್ಲಿ ಇರುತ್ತೆ. ಸೊ ಡೆಬಿಟ್ ಇರೋ ಎಂಟ್ರಿ ಫಸ್ಟ್ ಬರಿಬೇಕಲ್ವಾ. ಸೊ ಎಕ್ಸ್ಪೆನ್ಸ್ ಅಂದ್ರೆ ಯಾವ್ದು ಅರ್ಥ, ಪರ್ಚೇಸ್ ಅಂತ. ಸೊ ಪರ್ಚೇಸ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್ ಅಂತ ಬರಿತೀನಿ. ಎಷ್ಟು ರೂಪಾಯಿ, 5,000 ರೂಪಾಯಿ ಡೆಬಿಟ್ ಪರ್ಚೇಸ್ ಅಕೌಂಟಿಗೆ ಮತ್ತೆ ಕ್ಯಾಶ್ ಅಕೌಂಟ್ಗೆ 5,000 ರೂಪಾಯಿ ಕ್ರೆಡಿಟ್. ಸೊ ಥರ್ಡ್ ಟ್ರಾನ್ಸಾಕ್ಷನ್ ಅರ್ಥ ಆಯ್ತು ಅನ್ಕೊಂತೀನಿ. ಫೋರ್ತ್ ಒನ್,
ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್ 45,000. ಸೊ ನಾನು ಗೂಡ್ಸ್ ನ ಸೇಲ್ಸ್ ಮಾಡಿದೆ ಅನ್ಕೊಳ್ಳಿ, ಮಾರ್ದೆ ಅಂದ್ರೆ ಅದನ್ನ ನಾನು ಸೇಲ್ಸ್ ಅಂತ ಹೇಳ್ತೀನಿ. ಎಷ್ಟಕ್ಕೆ ಅಂದ್ರೆ 45,000ಕ್ಕೆ. ಸೊ ಇಲ್ಲಿ 45,000 ಅಂತ ಕ್ಯಾಶ್ ಕೊಟ್ಟಿರೋದ್ರಿಂದ ಇದು ಕ್ಯಾಶ್ ಟ್ರಾನ್ಸಾಕ್ಷನ್ ಅಂತ ನಾನು ಅಸ್ಯೂಮ್ ಮಾಡ್ಕೋತೀನಿ. ಓಕೆನಾ? ಸೊ ಇಲ್ಲಿ ನನಗೆ ಬರೋ ಸೇಲ್ಸ್ ಗೂಡ್ಸ್ ನ ಸೇಲ್ ಮಾಡಿದೀನಿ ಅಲ್ವಾ, ಅದಕ್ಕೆ ಸೇಲ್ಸ್ ಅಂತ ಒಂದು, ಕ್ಯಾಶ್ ಅಂತ ಒಂದು, ಎರಡು ಡಿಫ್ರೆಂಟ್ ಅಕೌಂಟ್ಸ್ ಇದರಲ್ಲಿ ಇನ್ವಾಲ್ವ್ ಆಗುತ್ತೆ. ಸೊ ಕ್ಯಾಶ್ ಏನ್ ಮಾಡ್ತಿದೆ, ನಾನು ಗೂಡ್ಸ್ ನ ಸೇಲ್ ಮಾಡಿದ ತಕ್ಷಣ ನನಗೆ ಕ್ಯಾಶ್ ಬರ್ತಿದೆ ಅಲ್ವಾ, ಅಂದ್ರೆ ನನ್ ಕ್ಯಾಶ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಅಸೆಟ್ ಅಂತ ಹೇಳ್ತೀವಿ. ಸೊ ಕ್ಯಾಶ್ ಏನಾಗುತ್ತೆ, ಡೆಬಿಟ್ ಆಗುತ್ತೆ. ಸೊ ಸೇಲ್ಸ್ ಅಂತ ಹೇಳಿದ್ರೆ ಇವಾಗ ಗೂಡ್ಸ್ ನ ಸೇಲ್ ಮಾಡ್ತಿದೀನಿ ಅಂದ್ರೆ ಸೇಲ್ ಮಾಡೋದು ಕೂಡ ನನ್ಗೆ ರೆವಿನ್ಯೂ. ಸೊ ರೆವಿನ್ಯೂ ಕೂಡ ನನ್ಗೆ ಇನ್ಕ್ರೀಸ್ ಆಗ್ತಿದೆ. ಸೊ ರೆವಿನ್ಯೂ ಇನ್ಕ್ರೀಸ್ ಆದ್ರೆ ಏನಾಗುತ್ತೆ, ಕ್ರೆಡಿಟ್ ಅಂತ ಬರ್ಕೋತೀನಿ. ಓಕೆನಾ? ಸೊ ಇದಕ್ಕೆ ಸ್ಟೇಟ್ಮೆಂಟ್ ಏನಂತ ಬರೀತೀವಿ ಅಂದ್ರೆ, ಡೆಬಿಟ್ ಆಗ್ತಿರೋದು ಫಸ್ಟ್ ಬರೀಬೇಕು ಅಂತ ಹೇಳ್ದೆ ಅಲ್ಲ. ಏನ್ ನನಗೆ ಡೆಬಿಟ್ ಆಗ್ತಿರೋದು, ಕ್ಯಾಶ್ ಅಲ್ವಾ. ಕ್ಯಾಶ್ ಅಕೌಂಟ್ ಡೆಟಾರ್ ಟು ಯಾವ್ದು ನನ್ಗೆ ಕ್ರೆಡಿಟ್ ಆಗ್ತಿದೆ, ಸೇಲ್ಸ್. ಅಂದ್ರೆ ನನಗೆ ರೆವಿನ್ಯೂ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಈ ರೂಲ್ ಪ್ರಕಾರ, ಮಾಡರ್ನ್ ರೂಲ್ ಪ್ರಕಾರ, ಸೊ ನನಗೆ ರೆವಿನ್ಯೂ ಇನ್ಕ್ರೀಸ್ ಆಯ್ತು ಅಂದ್ರೆ ನಾನು ಕ್ರೆಡಿಟ್ ಅಲ್ಲಿ ಬರ್ಕೋಬೇಕು. ಓಕೆ, ನೆಕ್ಸ್ಟ್ ಟ್ರಾನ್ಸಾಕ್ಷನ್ ನೋಡೋಣ. ಅರ್ಥ ಆಗ್ತಾ ಇದೆ ಅನ್ಕೊಂತೀನಿ. ಬಾಟ್ ಗೂಡ್ಸ್ ಫ್ರಮ್ ಖಲಾ 55,000. ಸೊ ಇಲ್ಲಿ ನಾನು ಮುಂಚೆ ಹಳೆ ಟ್ರಾನ್ಸಾಕ್ಷನ್ ನೋಡಿ, ಇಲ್ಲಿ ಬಾಟ್ ಗೂಡ್ಸ್ ಫಾರ್ ಕ್ಯಾಶ್ ಅಂತ ಬರ್ದಿದ್ದೀನಿ 5,000. ಸೊ ಈ ರೀತಿ ಬರೆದ್ರೆ ನಾನು ದುಡ್ಡು ಕೊಟ್ಟು ಟ್ರಾನ್ಸಾಕ್ಷನ್ ನ ಮಾಡಿದೀನಿ ಅಂತ. ಆದ್ರೆ ಇಲ್ಲಿ ನೋಡಿ ಹೆಸರು ಬರ್ತಾ ಇದೆ ಖಲಾ ಅಂತ. ಸೊ ಹಿಂಗಂದ್ರೆ ಏನಪ್ಪಾ ಅಂದ್ರೆ, ಈಗ ನನ್ನ ಟ್ರಾನ್ಸಾಕ್ಷನ್ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂತ. ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂದ್ರೆ ಏನು, ಇವಾಗ ನಾನು ಸಾಮಾನ್ ತಗೊಂಡಿದೀನಿ ಬಟ್ ದುಡ್ಡಿನ ಕೊಟ್ಟಿಲ್ಲ. ಗೂಡ್ಸ್ ಪರ್ಚೇಸ್ ಮಾಡಿ ಅಥವಾ ಸೇಲ್ಸ್ ಮಾಡಿದೀನಿ ಬಟ್ ನಾನು ಅದಕ್ಕೆ ಪೇ ಮಾಡಿಲ್ಲ ಅಥವಾ ನನಗೆ ಅವ್ರು ಪೇ ಮಾಡಿಲ್ಲ ಅನ್ನೋ ಟ್ರಾನ್ಸಾಕ್ಷನ್ ನಾನು ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ ಅಂತ ಹೇಳ್ತೀನಿ. ಓಕೆನಾ? ಸೊ ಇವಾಗ ನಾನು ಒಂದು ಅಂಗಡಿ ಇಟ್ಟಿದ್ದೀನಿ ಅನ್ಕೊಳ್ಳಿ. ಇವಾಗ ನಾನು 110 rupeesದು ಒಂದು ಪೆನ್ಸಿಲ್ ತಗೊಂತೀನಿ ಅಂತ ಅನ್ಕೊಳ್ಳಿ. ಸೊ ಎಷ್ಟು ರೂಪಾಯಿ ಅಪ್ಪ ಅಂತ ಅಂಗಡಿಯವ್ರನ್ನ ಕೇಳಿದ್ರೆ ನಾನು 10 rupees ಅಂತೀನಿ. ಸೊ 10 rupees ಕೊಟ್ಟು ಹೋಗ್ತಾನೆ. ಅದೇ ಇವಾಗ ನಾನು ಅದೇ ಅಂಗಡಿಗೆ ಹೋಗ್ತೀನಿ, ಒಂದ್ 2 ಪೆನ್ಸಿಲ್ ತಗೊಂತೀನಿ, ಎಷ್ಟು ರೂಪಾಯಿ ಅಪ್ಪ ಅಂತ ಕೇಳ್ತಾರೆ, 20 rupees ಅಂತಾರೆ. ವ್ಯಾಲೆಟ್ ಎಲ್ಲ ಹುಡುಕ್ತಾರೆ, ದುಡ್ಡು ಇರಲ್ಲ. ಸೊ ಅವ್ರು ಹೇಳ್ತಾರೆ, ಸರ್ ನನ್ನ ಪರ್ಸ್ ಬಿಟ್ಟು ಬಂದಿದ್ದೀನಿ, ಮತ್ತೆ ಹೋಗಿ ತಂದ್ಕೊಡ್ತೀನಿ ನಾನು ಅಂತ. ಅವಾಗ ಅಂಗಡಿಯವ್ರು ಏನ್ ಮಾಡ್ತಾರೆ, ಸೊ ನಿನ್ ಹೆಸರೇನು, ನಿಮ್ ಮನೆ ಯಾವ್ದು, ನಿಮ್ಮ ಅಡ್ರೆಸ್ ಏನು, ಯಾವಾಗ ತಂದು ಕೊಡ್ತೀರಾ ಅಂತ ಅವ್ರ ಡೀಟೇಲ್ಸ್ ನ ಕಲೆಕ್ಟ್ ಮಾಡ್ತಾರೆ ಅಲ್ವಾ. ಸೊ ಆಗ ಅವ್ರ ಡೀಟೇಲ್ಸ್ ಗೊತ್ತಾಗುತ್ತೆ. ಸೊ ನಮ್ಮ ಅಂಗಡಿನಲ್ಲಿ ಬರೋರ್ಗೆ ಎಲ್ಲಾರ್ದು ಡೀಟೇಲ್ಸ್ ನಮ್ಗೆ ಗೊತ್ತಿರಲ್ಲ. ಸೊ ನನಗೆ ಯಾರು ದುಡ್ಡು ಕೊಡ್ಬೇಕಾಗಿರುತ್ತೆ ಅವ್ರ ಡೀಟೇಲ್ಸ್ ಮಾತ್ರ ತಾನೇ ನಾವು ಕೇಳ್ಕೊತೀವಿ. ಸೊ ಅದೇ ಮೀನಿಂಗ್ ಅಲ್ಲಿ ಇಲ್ಲಿ ನನಗೆ ಹೆಸರಿತ್ತು ಅಂದ್ರೆ ಆ ತರದನ್ನ ನೀವು ಲೈಕ್ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂತ ಅರ್ಥ ಮಾಡ್ಕೋಬಹುದು. ಓಕೆ, ಸೊ ಕ್ಯಾಶ್ ಟ್ರಾನ್ಸಾಕ್ಷನ್ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಡಿಫ್ರೆನ್ಸ್ ಮಾಡೋದು ಗೊತ್ತಾಯ್ತು ಅಂತ ಅನ್ಕೊಂತೀನಿ. ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್ ಹೋಗೋಣ. ಬಾಟ್ ಗೂಡ್ಸ್ ಫ್ರಮ್ ಖಲಾ 55,000 ಅಂದ್ರೆ ಇಲ್ಲಿ ನನ್ಗೆ 2 ಅಕೌಂಟ್ ಬರುತ್ತೆ. ಬಾಟ್ ಗೂಡ್ಸ್ ಅಂತ ಅಂದಿದ ತಕ್ಷಣ ನಾನು ಪರ್ಚೇಸ್ ಮಾಡಿರೋದ್ರಿಂದ ಪರ್ಚೇಸ್ ಅಕೌಂಟ್ ಬರುತ್ತೆ. ಯಾರ ಹತ್ರ ಇಂದ ತಂದೆ, ಖಲಾ ಇಂದ ತಂದೆ. ಸೊ ಖಲಾ ಅನ್ನೋದು ಒಂದು ಅಕೌಂಟ್ ಬರುತ್ತೆ. ಸೊ ನಾನ್ ಪರ್ಚೇಸ್ ಮಾಡಿದೀನಿ ಅಲ್ವಾ ಅವ್ರ ಹತ್ರ ಇಂದ. ಸೊ ಅವ್ರನ್ನ ನಾನು ಕ್ರೆಡಿಟಾರ್ ಅಂತ, ಸಂಡ್ರಿ ಕ್ರೆಡಿಟಾರ್ ಅಥವಾ ಕ್ರೆಡಿಟಾರ್ಸ್ ಅಂತ ಹೇಳ್ತೀನಿ. ಸೊ ಇವಾಗ ನಾನು ಗೂಡ್ಸ್ ನ ಪರ್ಚೇಸ್ ಮಾಡಿರೋದ್ರಿಂದ ಪರ್ಚೇಸ್ ನನ್ಗೆ ಆಕ್ಚುಲ್ ಆಗಿ ಎಕ್ಸ್ಪೆನ್ಸ್ ಆಗುತ್ತೆ. ಸೊ ನನ್ಗೆ ಪರ್ಚೇಸ್ ಮಾಡೋದ್ರಿಂದ ಇನ್ಕ್ರೀಸ್ ಆಗುತ್ತೆ ಅಲ್ವಾ. ಸೊ ನಾನು ಪರ್ಚೇಸ್ ನ ಡೆಬಿಟ್ ಮಾಡ್ತೀನಿ. ಅದೇ ಇವಾಗ ಖಲಾ ಅನ್ನೋರ್ಗು ನಾನು ಪೇ ಮಾಡಿಲ್ಲ ಅಲ್ವಾ ಆಕ್ಚುಲ್ ಆಗಿ. ಸೊ ಪೇ ಮಾಡಿಲ್ಲ ಅಂದ್ರೆ ಅದನ್ನ ಏನಂತ ಹೇಳ್ತೀವಿ ಅಂದ್ರೆ ಸಾಲ, ಅಂದ್ರೆ ಲಯಬಿಲಿಟಿ ಅಂತ ಹೇಳ್ತೀವಿ. ಸೊ ಸಾಲ ನನ್ಗೆ ಇನ್ಕ್ರೀಸ್ ಆಗುತ್ತೆ. ಸೊ ಲಯಬಿಲಿಟಿ ಇನ್ಕ್ರೀಸ್ ಆದ್ರೆ ಅವಾಗ ಏನಾಗುತ್ತೆ, ಕ್ರೆಡಿಟ್ ನ ಬರ್ಕೋಬೇಕಾಗತ್ತೆ. ಸೊ ಇಲ್ಲಿ ನಾನು ಬಾಟ್ ಗೂಡ್ಸ್ ಅಲ್ಲಿ ಡೆಬಿಟ್ ಏನಾಗ್ತಿದೆ, ನನ್ಗೆ ಸಾಮಾನು ಅಂದ್ರೆ ಗೂಡ್ಸ್. ಸೊ ಅದು ಎಕ್ಸ್ಪೆನ್ಸಸ್ ಅಂಡರ್ ಅಲ್ಲಿ ಬರುತ್ತೆ. ಸೊ ಪರ್ಚೇಸ್ ಅಕೌಂಟ್ ಡೆಟಾರ್ ಟು ಖಲಾ ಅಕೌಂಟ್ ಅಂತ ಹೆಸರು ಬರೀತೀನಿ. ಓಕೆ, ಸೊ ಖಲಾ ಯಾರಪ್ಪ ಅಂದ್ರೆ ಕ್ರೆಡಿಟಾರ್. ಸೊ ಕ್ರೆಡಿಟಾರ್ಸ್ ಅಂದ್ರೆ ಯಾರಪ್ಪ ಅಂದ್ರೆ ಇವಾಗ ಯಾವ್ದಕ್ಕೆ ಬಿಸ್ನೆಸ್ ಓ ಮಾಡಿರುತ್ತೆ ಅವ್ರನ್ನ ನಾವು ಕ್ರೆಡಿಟಾರ್ಸ್ ಅಂತೀವಿ. ಓ ಅಂದ್ರೆ ಏನು, ಇವಾಗ ನಾನು ಅವರಿಂದ ಬೆನಿಫಿಟ್ ನ ಪಡೆದಿರ್ತೀನಿ ಬಟ್ ಅವ್ರಿಗೆ ನಾನು ದುಡ್ಡು ಕೊಟ್ಟಿರೋಲ್ಲ ಅಂತ ಅವ್ರನ್ನ ಕ್ರೆಡಿಟಾರ್ಸ್ ಅಂತ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಸೋಲ್ಡ್ ಗೂಡ್ಸ್ ಟು ರಾಧಿಕಾ 45,000 ಅಂತ ಹೇಳ್ತೀವಿ. ಸೊ ಇಲ್ಲಿ ಹೆಸರಿರೋದ್ರಿಂದ ಇದು ಕ್ರೆಡಿಟ್ ಟ್ರಾನ್ಸಾಕ್ಷನ್. ಇಲ್ಲಿ 2 ಬರುತ್ತೆ, ಸೇಲ್ಸ್ ಮತ್ತೆ ರಾಧಿಕಾ ಅಕೌಂಟ್. ಓಕೆನಾ? ಗೂಡ್ಸ್ ನಾನು ಸೇಲ್ಸ್ ಮಾಡೋದ್ರಿಂದ ಏನಾಗುತ್ತೆ, ನಂದು ರೆವಿನ್ಯೂ ಜಾಸ್ತಿ ಆಗುತ್ತೆ. ಸೊ ನಾನು ರೆವಿನ್ಯೂ ಇನ್ಕ್ರೀಸ್ ಆಗ್ತಿದ್ದಂಗೆ ಏನಾಗುತ್ತೆ, ಅದನ್ನ ಕ್ರೆಡಿಟ್ ಹಾಕ್ತೀನಿ.
ಈಗ ನಾನು ರಾಧಿಕಾ ಅನ್ನೋರ್ಗೆ ಗೂಡ್ಸ್ ನ ಸೇಲ್ ಮಾಡಿರೋದ್ರಿಂದ ರಾಧಿಕಾ ಅವರು ನನ್ನ ಡೆಟಾರ್ ಆಗ್ತಾರೆ. ಸೊ ಡೆಟಾರ್ ಅವ್ರು ನನಗೇನೋ ದುಡ್ಡು ಕೊಟ್ಟಿಲ್ಲ, ಮುಂದಕ್ಕೆ ಕೊಡಬೇಕು. ಅದರಿಂದ ಅವ್ರನ್ನ ಅಸೆಟ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಡೆಟಾರ್ಸ್ ನ ಯಾವಾಗ್ಲೂ ಅಸೆಟ್ ಅಂತ ಕನ್ಸಿಡರ್ ಮಾಡ್ತೀನಿ. ಅದೇನೆ ಕ್ರೆಡಿಟಾರ್ಸ್ ನ ಲಯಬಿಲಿಟಿ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಈ ಟ್ರಾನ್ಸಾಕ್ಷನ್ ಹೇಗ್ ಬರಿತೀವಿ ಅಂದ್ರೆ ರಾಧಿಕಾ ಅಕೌಂಟ್ ಡೆಟಾರ್ ಟು ಸೇಲ್ಸ್ ಅಕೌಂಟ್ ಅಂತ ಬರಿತೀನಿ. ಡೆಬಿಟ್ ಕಾಲಮ್ ಅಲ್ಲಿ 45,000, ಕ್ರೆಡಿಟ್ ಕಾಲಮ್ ಅಲ್ಲಿ ಸೇಮ್ ಸೇಲ್ಸ್ ಅಂಡರ್ ಅಲ್ಲಿ 45,000 ಬರಿತೀನಿ. ಓಕೆ, ನೆಕ್ಸ್ಟ್ ಟ್ರಾನ್ಸಾಕ್ಷನ್ ನೋಡೋಣ. ರಿಸೀವ್ಡ್ ಕ್ಯಾಶ್ ಫ್ರಮ್ ರಾಧಿಕಾ 45,000. ಆಗ್ಲೇ ಹೇಳ್ದಂಗೆ ಇವಾಗ ಅವ್ರು ಸಾಲ ತಗೊಂಡ್ ಹೋಗಿದ್ದಾರೆ. ಇವಾಗ ನನಗೆ ಅವ್ರು ಬಂದು ಸಾಲ ಕೊಟ್ಬಿಡ್ತಾರೆ, ಅಂದ್ರೆ ಪೆಂಡಿಂಗ್ ಅಮೌಂಟ್ ನ ಕೊಡ್ತಾರೆ ಅನ್ಕೊಳ್ಳಿ. ಅವಾಗ ಆ ಟ್ರಾನ್ಸಾಕ್ಷನ್ ಹೇಗ್ ಬರಿತೀವಿ ಅಂತ ಇಲ್ಲಿ ನೋಡೋಣ. ಸೊ ಇಲ್ಲಿ ಅವ್ರು ನನಗೆ ಕ್ಯಾಶ್ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಬರುವಂತ ಎರಡು ಅಕೌಂಟ್ ಯಾವ್ದಾದಪ್ಪ ಅಂದ್ರೆ ಕ್ಯಾಶ್ ಮತ್ತೆ ರಾಧಿಕಾ. ಸೊ ನನಗೆ ಅವ್ರು ಬಂದು ದುಡ್ಡು ಕೊಡೋದ್ರಿಂದ ಕ್ಯಾಶ್ ಏನಾಗುತ್ತೆ, ನನ್ಗೆ ಇನ್ಕ್ರೀಸ್ ಆಗುತ್ತೆ. ಸೊ ಕ್ಯಾಶ್ ಕೂಡ ಅಸೆಟ್, ಅದರಿಂದ ಅದು ಡೆಬಿಟ್ ಆಗುತ್ತೆ. ಸೊ ರಾಧಿಕಾ ಅವರು ನನ್ನ ಡೆಟಾರು, ಆದ್ರಿಂದ ಅವ್ರು ನನ್ನ ಕಂಪ್ನಿ ಅಸೆಟ್. ಸೊ ಅವ್ರ ವ್ಯಾಲ್ಯೂ ಕಮ್ಮಿ ಆಗೋದ್ರಿಂದ, ಅವ್ರ ಸಾಲ ಕಮ್ಮಿ ಆಗೋದ್ರಿಂದ ನಂಗೆ ಟೋಟಲ್ ಬರೋ ಇನ್ಕಮ್ ಕಮ್ಮಿ ಆಗುತ್ತೆ. ಸೊ ಅದನ್ನ ಕ್ರೆಡಿಟ್ ಮಾಡ್ತೀನಿ. ಸೊ ಕ್ಯಾಶ್ ಅಕೌಂಟ್ ಡೆಟಾರ್ ಟು ರಾಧಿಕಾ ಅಕೌಂಟ್ ಅಂತ ಬರಿತೀನಿ. ಸೊ ಕ್ಯಾಶ್ ಅಕೌಂಟ್ಗೆ ಎಷ್ಟು ಡೆಬಿಟ್ ಆಗುತ್ತೆ ಅಂದ್ರೆ 45,000 ಡೆಬಿಟ್ ಆಗುತ್ತೆ. ರಾಧಿಕಾ ಅಕೌಂಟ್ಗೆ 45,000 ಕ್ರೆಡಿಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಪೇಯ್ಡ್ ಕ್ಯಾಶ್ ಟು ಕಲಾ 55,000. ಇವಾಗ ನಾನ್ ಸಾಲ ತಗೊಂಡಿದ್ದೆ ಅಲ್ವಾ, ನಾನ್ ಸಾಲ ತಗೊಂಡವ್ರಿಗೆ ತೀರಿಸ್ತಾ ಇದ್ದೀನಿ. ಓಕೆನಾ, ಅಂದ್ರೆ ನನ್ನ ಕ್ರೆಡಿಟರ್ಗೆ ಸಾಲ ತೀರಿಸ್ತಾ ಇದ್ದೀನಿ. ಸೊ ಇಲ್ಲಿ ಬರೋ ಎರಡು ಅಕೌಂಟ್ ಯಾವ್ದಪ್ಪ ಅಂದ್ರೆ ಕಲಾ ಮತ್ತೆ ಕ್ಯಾಶ್. ಸೊ ನನ್ನ ಬಿಸ್ನೆಸ್ ಅಲ್ಲಿ ಕ್ಯಾಶ್ ಏನಾಗ್ತಿದೆ, ನಾನು ಕೊಡ್ತಾ ಇರೋದ್ರಿಂದ ನನಗೆ ಕ್ಯಾಶ್ ಕಮ್ಮಿ ಆಗ್ತಿದೆ, ಅಂದ್ರೆ ಕ್ಯಾಶ್ ಡಿಕ್ರೀಸ್ ಆಗ್ತಿದೆ. ಸೊ ಕ್ಯಾಶ್ ಅಂದ್ರೆ ಅಸೆಟ್ ಅಂತ ಹೇಳ್ತೀವಿ. ಅಸೆಟ್ ಡಿಕ್ರೀಸ್ ಆದ್ರೆ ನನ್ಗೆ ಕ್ರೆಡಿಟ್ ಅಂತ ಬರ್ಕೋತೀವಿ. ಸೊ ಇವಾಗ ಕಲಾ ಅನ್ನೋರು ನಾನ್ ಕೊಡ್ಬೇಕಾಗಿರೋರಲ್ವಾ, ಸೊ ಅವರು ಲಯಬಿಲಿಟಿ. ಸೊ ಇವಾಗ ನನಗೆ ಲಯಬಿಲಿಟಿ, ನಾನು ಕೊಡ್ಬೇಕಾಗಿರೋ ಸಾಲ ಕಮ್ಮಿ ಆಗುತ್ತೆ ಅಲ್ಲ, ಸೊ ಡಿಕ್ರೀಸ್ ಆದಾಗ ಏನಾಗುತ್ತೆ, ಅದನ್ನ ನಾನು ಡೆಬಿಟ್ ಅಲ್ಲಿ ಬರ್ಕೋತೀನಿ. ಸೊ ಈ ಟ್ರಾನ್ಸಾಕ್ಷನ್ ಹೇಗ್ ಬರೀತೀನಿ ಅಂದ್ರೆ ಕಲಾ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್ ಅಂತ ಬರ್ಕೊಂತೀನಿ. ಕಲಾ ಅಕೌಂಟಿಗೆ ಎಷ್ಟು ಹೋಗುತ್ತೆ ಅಂದ್ರೆ 55,000 ಹೋಗುತ್ತೆ. ಕ್ಯಾಶ್ ಅಕೌಂಟಿಗೆ 55,000 ಹೋಗುತ್ತೆ. ಓಕೆ, ಪರ್ಚೇಸ್ ಬಿಲ್ಡಿಂಗ್ ಫಾರ್ 7 lakh. ಸೊ ನನ್ನ ಬಿಸ್ನೆಸ್ ಅಲ್ಲಿ ನಾನು ಬಿಲ್ಡಿಂಗ್ ನ ಒಂದು ಪರ್ಚೇಸ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ. ಸೊ ಇವಾಗ ಬಿಲ್ಡಿಂಗ್ ನ ಪರ್ಚೇಸ್ ಮಾಡ್ತಿದ್ದೀನಿ ಅಂದ್ರೆ ಬಿಲ್ಡಿಂಗ್ ಯಾವ ತರ ಅಕೌಂಟ್ ಬರುತ್ತೆ ಅಂದ್ರೆ ಅಸೆಟ್ ಬರುತ್ತೆ. ಸೊ ಫಾರ್ 7 lakh ಅಂದ್ರೆ ಇದು ಕ್ಯಾಶ್ ಕೂಡ ಏನಾಗುತ್ತೆ, ಅಸೆಟ್ ಗೆ ಬರುತ್ತೆ. ಸೊ ಇವಾಗ ನಾನು 7 ಲಕ್ಷ ಕ್ಯಾಶ್ ಕೊಡ್ತಾ ಇರೋದ್ರಿಂದ ನನ್ಗೆ ಏನಾಗುತ್ತೆ, ನನ್ನ ಬಿಸ್ನೆಸ್ ಅಲ್ಲಿ ಇರೋ ಕ್ಯಾಶು ಕಮ್ಮಿ ಆಗುತ್ತೆ. ಸೊ ಕ್ಯಾಶ್ ಅಕೌಂಟ್ ನನ್ಗೆ ಏನಾಗುತ್ತೆ ಅಂದ್ರೆ ಡಿಕ್ರೀಸ್ ಆಗುತ್ತೆ. ಡಿಕ್ರೀಸ್ ಆದ್ರೆ ಅದನ್ನ ಕ್ರೆಡಿಟ್ ಅಲ್ಲಿ ಬರ್ಕೋತೀನಿ. ಸೊ ನನಗೆ ಏನ್ ಬರ್ತಾ ಇದೆ, ಬಿಲ್ಡಿಂಗ್ ಪರ್ಚೇಸ್ ಮಾಡ್ತಾ ಇದ್ದೀನಿ. ಬಿಲ್ಡಿಂಗ್ ಕೂಡ ಅಸೆಟ್ ಅಲ್ವಾ, ಸೊ ಅಸೆಟ್ ಏನಾಗ್ತಿದೆ, ಇನ್ಕ್ರೀಸ್ ಆಗ್ತಿದೆ. ಸೊ ಬಿಲ್ಡಿಂಗ್ ನ ನಾನು ಡೆಬಿಟ್ ಅಂತ ಬರ್ಕೊಂತೀನಿ. ಸೊ ಬಿಲ್ಡಿಂಗ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್ ಅಂತ ಬರೀತೀನಿ. ಸೊ ಬಿಲ್ಡಿಂಗ್ ಅಕೌಂಟ್ಗೆ ಡೆಬಿಟ್ ಎಷ್ಟಾಗ್ತಿದೆ, 7 ಲಕ್ಷ ಆಗ್ತಿದೆ. ಸೊ ಕ್ಯಾಶ್ ನನ್ನ ಹತ್ರದಿಂದ ಹೋಗ್ತಿದೆ ಅಲ್ಲ, ಎಷ್ಟು ಅಂದ್ರೆ 7 lakh. ಓಕೆ, 10th one, ಸೋಲ್ಡ್ ಫರ್ನಿಚರ್ ಫಾರ್ 7,000. ಇವಾಗ ನಾನು ಫರ್ನಿಚರ್ ನ ತಗೊಂಡಿದ್ದೀನಿ, ಅದನ್ನ ಸೇಲ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ಬರೋ ಎರಡು ಅಕೌಂಟ್ಸ್ ಯಾವ್ದಪ್ಪ ಅಂದ್ರೆ ಫರ್ನಿಚರ್ ಮತ್ತೆ ಕ್ಯಾಶ್. ಸೊ ನಾನು ಫರ್ನಿಚರ್ ನ ಸೇಲ್ ಮಾಡ್ತಿರೋದ್ರಿಂದ ನನ್ನ ಅಸೆಟ್ ವ್ಯಾಲ್ಯೂ ಫರ್ನಿಚರ್ ಏನು ಅಸೆಟ್. ಓಕೆನಾ, ಸೊ ಅಸೆಟ್ ವ್ಯಾಲ್ಯೂ ಏನಾಗ್ತಿದೆ, ಕಮ್ಮಿ ಆಗ್ತಿದೆ. ಸೊ ನನ್ಗೆ ಅಸೆಟ್ ಏನಾಯ್ತು, ಸೇಲ್ಸ್ ಮಾಡ್ತಿರೋದ್ರಿಂದ ಕ್ರೆಡಿಟ್ ಆಗುತ್ತೆ, ಅಂದ್ರೆ ಡಿಕ್ರೀಸ್ ಆಗ್ತಿದೆ. ಬಟ್ ನಾನು ಸೇಲ್ಸ್ ಮಾಡಿದ್ಮೇಲೆ ನನಗೆ ಕ್ಯಾಶ್ ಏನಾಗುತ್ತೆ, ಕಂಪ್ನಿಗೆ ಬರ್ತಾ ಇದೆ, ಅಂದ್ರೆ ಕ್ಯಾಶ್ ವ್ಯಾಲ್ಯೂ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಿದೆ. ಸೊ ಅದನ್ನ ನಾನು ಡೆಬಿಟ್ ಅಂತ ಹೇಳ್ತೀನಿ. ಸೊ ನನಗೆ ಇನ್ಕ್ರೀಸ್ ಆಗ್ತಿರೋದು ಯಾವುದು, ಕ್ಯಾಶ್. ಅದರಿಂದ ಕ್ಯಾಶ್ ಅಕೌಂಟ್ ಡೆಟಾರ್ ಟು ಕಮ್ಮಿ ಆಗ್ತಿರೋದು ಯಾವುದು, ಫರ್ನಿಚರ್ ಸೇಲ್ ಮಾಡ್ದಿರೋದ್ರಿಂದ. ಸೊ ಟು ಫರ್ನಿಚರ್ ಅಕೌಂಟ್ ಅಂತ ಹಾಕ್ತೀನಿ. ಸೊ ಕ್ಯಾಶ್ ಡೆಬಿಟ್ ಏನಾಗ್ತಿದೆ, 7 lakh ಕ್ಯಾಶ್ ಅಲ್ಲಿ ಆಗ್ತಿದೆ. ಕ್ರೆಡಿಟ್ ಏನಾಗ್ತಿದೆ ಅಂದ್ರೆ 7 lakh ಅಲ್ಲಿ ಫರ್ನಿಚರ್ ಅಕೌಂಟ್ಗೆ ಕ್ರೆಡಿಟ್ ಆಗ್ತಿದೆ. ಸೊ ಈ ತರ ಟ್ರಾನ್ಸಾಕ್ಷನ್ ಅಲ್ಲಿ ಡಬಲ್ ಎಂಟ್ರಿನಲ್ಲಿ ನನಗೆ ಡೆಬಿಟ್ ಮತ್ತೆ ಕ್ರೆಡಿಟ್ ಎರಡು ಸೇಮ್ ವ್ಯಾಲ್ಯೂ ಇರುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೊ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ. ಸೊ ನನ್ನ ಚಾನಲ್ಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ರೆ ಅವ್ರಿಗೆಲ್ಲ ಥ್ಯಾಂಕ್ ಯು. ಯಾರಿಂದ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ನ ಪ್ರೆಸ್ ಮಾಡಿ, ರೈಟ್ ಸೈಡ್ ಅಲ್ಲಿ ಇರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಅವಾಗ ನಾನು ಹೊಸದಾಗಿ ಏನಾದ್ರು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಯೂಟ್ಯೂಬ್ ಅಲ್ಲಿ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ.
Thank you for watching. For more details, contact me at rashmimahesh@gmail.com. ನನ್ನ ಯೂಟ್ಯೂಬ್ ಹ್ಯಾಂಡಲ್ ಪೇಜ್ ಏನಪ್ಪ ಅಂದರೆ www.youtube.com/@rashmimahesh. Thank you for watching. Meet you all in my next video. Until then, bye-bye from Rashmi.